ಎನ್ನುವಂತಹದ್ದು ನನ್ನ ಜೀವನದಲ್ಲಿ ಉಂಟಾಗುತ್ತಾ ಇದೆ. ನಾರದರಾಡಿದಂತಹ ಮಾತನ್ನ ಕೇಳಿದಾಗ ಬೆಟ್ಟಗೋಪಾದಿಯಲ್ಲಿ ಸಮಸ್ಯೆ ನನ್ನ ತಲೆ ಮೇಲೆ ಬಿದ್ದಂತಹ ಅನುಭವ ಉಂಟಾಗಿತ್ತು. ಪರಿಹಾರವನ್ನ ಸೂಚಿಸಿದಂತಹ ಸಂದರ್ಭದಲ್ಲಿ ಮಂಜಿನೋಪಾದಿಯಲ್ಲಿ ಅದು ಕರಗಿ ಹೋಯಿತು. ಏನೂ ಆಗಲಿ, ಮದುವೆ ಕಾರ್ಯವನ್ನ ಯಶಸ್ವಿಯಾಗಿ ನೆರವೇರಿಸಬೇಕು ಅಂತಾದ್ರೆ ಕೇವಲ ನನ್ನದ್ದು ಅಥವಾ ಮಗಳ ಒಪ್ಪಿಗೆ ಮಾತ್ರ ಅಲ್ಲವಲ್ಲ, ಸತ್ಯವಾನ್ನ ತಂದೆ ತಾಯಿಯರ ಒಪ್ಪಿಗೆಯೂ ಅಷ್ಟೇ ಮುಖ್ಯವಾಗಿರುವಂತಹದ್ದು. ಜೊತೆಯಲ್ಲಿ ಗುರುಗಳ ಅನುಗ್ರಹವೂ ಬೇಕು ಎನ್ನುವಂತಹ ಉದ್ದೇಶದಿಂದ ಹಿತಮಿತವಾಗಿರುವಂತಹ ಪರಿವಾರವನ್ನ ಕೂಡಿಕೊಂಡು ಮೇಧ್ಯಾರಣ್ಯವನ್ನ ಸೇರಿದೆ. ಅಲ್ಲಿ ಗೌತಮ ಮಹರ್ಷಿಗಳ ಆಶ್ರಮವನ್ನ ಪ್ರವೇಶ ಮಾಡಿ ದ್ಯುಮತ್ಸೇನ ಮತ್ತು ಶೈಬ್ಯರಲ್ಲಿ ಈ ವಿಷಯವನ್ನ ತೋಡಿಕೊಂಡಂತಹ ವೇಳೆ ಅವರಾಡಿದಂತಹ ಮಾತು, ಛೇ, ಇದು ಸಾಧ್ಯ ಇಲ್ಲ ನಮ್ಮಿಂದ. ಯಾಕೆಂದ್ರೆ ತಾನೊಬ್ಬ ಕುಂಟ, ತನ್ನ ಮಡದಿಯಾಗಿರುವಂತಹ ಶೈಬ್ಯ ಒಬ್ಬಳು ಕುರುಡಿ. ಹೀಗಿರುವಾಗ ನನ್ನ ಮಗನಾಗಿರುವಂತಹ ಸತ್ಯವಾನ ಈಗಾಗಲೇ ರಾಜ್ಯವನ್ನೆಲ್ಲ ಕಳೆದುಕೊಂಡು ಈ ಆಶ್ರಮವಾಸಿಯಾಗಿದ್ದಾನೆ. ಇಂತಹ ಮಗನಿಗೆ ನಿಮ್ಮ ಮಗಳನ್ನ ನಾವು ದಾರೆ ಎರೆದು ಪಡೆಯುವಂತಹದ್ದು ಅಂತ ಹೇಳಿದ್ರೆ ಎಲ್ಲಿಯ ಮಾತು, ಸಾಧ್ಯ ಇಲ್ಲ ಎನ್ನುವುದಾಗಿ ತಿರಸ್ಕರಿಸುವುದಕ್ಕೆ ಮುಂದಾದ. ಆಗ ಗೌತಮ ಮಹರ್ಷಿಗಳಲ್ಲಿ ಹೋಗಿ ತೋಡಿಕೊಂಡಂತಹ ಸಂದರ್ಭ, ಗುರುಗಳ ಮಾತನ್ನ ಧಿಕ್ಕರಿಸಲಾರದೇ ಇರುವಂತಹ ದ್ಯುಮತ್ಸೇನ ಮದುವೆಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾನೆ. ನಾವು ಹಿತಮಿತವಾಗಿರುವಂತಹ ಪರಿವಾರವನ್ನ ಕೂಡಿಕೊಂಡು ಅಲ್ಲಿಯೇ ಹೋದರೂ ಸಹ ಮದುವೆಯ ಕಾರ್ಯವನ್ನ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಮಾಡಿ ಪೂರೈಸಿದ್ದಾಗಿದೆ. ಮರಳಿ ಬಂದು ಮಾದ್ರಾದೇಶವನ್ನ ಸೇರಿಕೊಂಡಿದ್ದೇನೋ ಸತ್ಯ. ಆದ್ರೆ ಈಗ ಯೋಚಿಸ್ತಾ ಇರುವುದು, ಆಸೆಯೇ ಆಗಲಿ ಅಹಿಯೇ ಆಗಲಿ ಅದರ ಮುಖ ಎನ್ನುವಂತಹದ್ದು ಮೇಲ್ಮುಖವಾಗಿರ್ತದೆ. ಮಗಳ ಜೀವನ ಎನ್ನುವಂತಹದ್ದು ನೆಮ್ಮದಿಯ ಜೀವನವಾಗಿದೆ ಎನ್ನುವಂತಹ ಸಮಾಧಾನ ಸಂತೃಪ್ತಿಯನ್ನು ನಾನು ಹೊಂದಿದರೂ ಸಹ ಆಸೆ ಮುಕ್ತಾಯ ಆಗುವುದಿಲ್ಲವಲ್ಲ. ಮೊಮ್ಮಕ್ಕಳನ್ನ ಯಾವಾಗ ಕಾಣ್ತೇನೆ ಎನ್ನುವಂತಹ ಆಸೆ ಚಿಗುರೊಡೆಯುತ್ತಾ ಇದೆ. ಆದಷ್ಟು ಬೇಗ ಅಂತಹ ದಿವಸ ಎನ್ನುವಂತಹದ್ದು ಸನ್ನಿಹಿತವಾಗಲಿ ಎನ್ನುವುದಾಗಿ ನಮ್ಮ ಆರಾಧ್ಯ ದೈವ ಇರುವಂತಹ ಸಾವಿತ್ರಿ ದೇವಿಯಲ್ಲಿ ಬೇಡಿಕೊಂಡು ದಿನವನ್ನ ಕಳೆಯುತ್ತೇವೆ. ಸತ್ಯ ಹೇಳ್ತೇನೆ, ನನ್ನ ಮದುವೆ ಹೀಗಾಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ವಿಜೃಂಭಣೆ ಅದು! ಅದೆಂತಹ ಮನುಮುನಿಗಳು! ವಿಪ್ರ ಸ್ತೋಮದ ಮಧ್ಯೆ ನನ್ನ ಮದುವೆ ಆಯಿತು. ರಾಜಕುಮಾರಿಯಾಗಿರುವಂತಹ ಸಾವಿತ್ರಿ ನನ್ನ ಜೊತೆಗೆ ಬಂದು ನಮ್ಮ ಆಶ್ರಮದಲ್ಲಿ ಎಷ್ಟರ ಮಟ್ಟಿಗೆ ಹೊಂದಿಕೊಳ್ತಾಳೆ ಎನ್ನುವಂತಹ ಭಯ ನನಗಿತ್ತು. ನಿಜವಾಗಿಯೂ ಈಗ ಅಕ್ಕಪಕ್ಕದವರು ನೋಡಿದವರು ಎಲ್ಲರೂ ಆಡಿಕೊಳ್ಳುವುದು, ಸಾವಿತ್ರಿಯನ್ನು ನೋಡಿ ಕಲಿಯಬೇಕು. ಆಶ್ರಮದ ವಾಸಿಗಳ ಹೇಗೆ ಸಾಗಬೇಕು ಎನ್ನುವುದನ್ನು ಅವರಿಂದ ಕಲಿಯಬೇಕು. ಇಂತಹ ಮಾತುಗಳನ್ನು ಕೇಳುವಾಗ ಸಂತೋಷ ಉಂಟಾಗ್ತಾ ಇದೆ. ವೈಭವೋಪೇತವಾದಂತಹ ಜೀವನವನ್ನು ಸಾಗಿಸಿಕೊಂಡಿರುವಂತಹ ಸಾವಿತ್ರಿ ನಮ್ಮ ಆಶ್ರಮಕ್ಕೆ ಬಂದು ಆಶ್ರಮದ ನಿಯಮ ನಿಬಂಧನೆಗಳನ್ನು ಚಾಚು ತಪ್ಪದೆ ವಿನೀತಳಾಗಿ ಸದ್ಭಕ್ತಿಯಿಂದ ಗುರುಸೇವೆಯನ್ನು ಮಾಡುತ್ತಾ ಅತ್ತೆ ಮಾವಂದಿರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ನನಗೆ ಅನುಕೂಲಳಾಗಿದ್ದಾಳೆ. ಹೌದು, ಮದುವೆಯಾಗಿ 1 ವರ್ಷ ಆಯ್ತಲ್ವೇ? ಇದೇ ದಿನದಲ್ಲಿ ಅಲ್ವೇ ಕಳೆದ ವರ್ಷ ಮದುವೆ ಆದದ್ದು? ಸರಿ, ಸಾವಿತ್ರಿಯನ್ನು ನೋಡಲೇಬೇಕು ಇವತ್ತು. ಸಾವಿತ್ರಿಯನ್ನು ಕಂಡು ಮಾತನಾಡಿ ನಾನು ನನ್ನ ಕಾರ್ಯಕ್ಕೆ ಮುಂದಾಗಬೇಕು. ಯಾಕೋ ಆ ಕಡೆ ನನ್ನ ಸೆಳೆತ ಹೆಚ್ಚಾಗ್ತಾ ಇದೆ. ಎಲ್ಲಿರಬಹುದು? ಅದನ್ನು ತಿಳಿಯಬೇಕೆಂದು ಬಂದ್ರೆ ಎಲ್ಲಿ ನೋಡಿದ್ರು ನಮ್ಮ ಸಾವಿತ್ರಿ ಕಾಣಿಸ್ತಾ ಇಲ್ಲ. ಹೋಗಿ ನಮ್ಮ ಅಮ್ಮನಲ್ಲಿ ಕೇಳಿದೆ, ಅಮ್ಮ ಸಾವಿತ್ರಿ ಎಲ್ಲಿ ಎಂದು. ದೇವರ ಕೋಣೆಯನ್ನು ಸೇರಿದ್ದಾಳೆ ಮಗನೇ. ಯಾಕಮ್ಮ ಹಾಗೆ? ಯಾವುದೋ ವ್ರತಸ್ಥಳಾಗಿ ಕುಳಿತುಕೊಂಡಿದ್ದಾಳೆ, ಅನ್ನಾಹಾರಗಳನ್ನು ತ್ಯಜಿಸಿದ್ದಾಳೆ, ಹೀಗೆ ನಮ್ಮ ಅಮ್ಮ ಹೇಳಿದರು. ಹಾಗಾದ್ರೆ ವ್ರತಸ್ಥಳಾಗಿ ಕುಳಿತಿರುವಂತ ಆ ಸಾವಿತ್ರಿಯನ್ನು ಕಂಡು 2 ಮಾತನ್ನಾಡಿ ನಾನು ನನ್ನ ಕಾರ್ಯಕ್ಕೆ ಹೋಗಬೇಕು. ಮರೆಯಾಗದಿರು ಸೂರ್ಯ, ಮರೆಯಾಗದಿರು ರವಿಯ, ಮರೆಯಾಗದಿರು ಸೂರ್ಯ, ಮರೆಯಾಗದಿರು ರವಿಯೇ, ಮರೆಯಾಗದಿರುವುದಸ್ತಾಚಲದುಳು. ಬರಬೇಡ ನೀ ವಿಧುವೆ, ಬರಬೇಡ ನೀ ವಿಧುವೆ, ಬರಲೆ ನಗೆ ಗತಿ ವಿಧವೆ, ತರಳೆ ನಾಥವ ಕೃಪೆಯ ಕೂಸಲ್ಲವೇ,
ತರಳಿನಾಥವ ಕೃಪೆಯ ಕೂಸಲ್ಲವೇ ಆ ಆ, ಆ, ಮದುವೆಯಾಯಿತು, ಸಂತೋಷದಲ್ಲಿ ಕಾಲ ಕಳೆಯುವಂತಿಲ್ವಲ್ಲ. ನಾರದರಾಡಿರುವಂತ ಮಾತು ಈಗಲೂ ನನ್ನ ಕಿವಿಯಲ್ಲಿ ಗುಯಿಗುಡುತ್ತಿದೆ. 1 ವರ್ಷವು ಮಾತ್ರ, ಅದು ಪ್ರತಿದಿನದ ಸೂರ್ಯೋದಯವಾಗುವಾಗ, ಪ್ರತಿದಿನದ ಸೂರ್ಯಾಸ್ತವಾಗುವಾಗ ನನ್ನೊಳಗಿನ ನಡುಕವನ್ನು ನಾನು ಮಾತ್ರ ಅರಿತಬಿಡು. ಇನ್ಯಾರಿಗೂ ಇದನ್ನು ಹೇಳಿಕೊಳ್ಳುವಂತೆಯೂ ಇಲ್ಲ, ತೋರಿಸಿಕೊಳ್ಳುವಂತೆಯೂ ಇಲ್ಲ. ಆದರೆ ಯೋಚಿಸುತ್ತಿದ್ದ ದಿನಗಳು ಸಮೀಪಿಸಿತಲ್ಲ. ನಾರದರ ಆಡಿದ ಮಾತನ್ನು ನಾನು ಮರೆತಿಲ್ಲ. ಆದ್ದರಿಂದಲೇ ವಟ ಸಾವಿತ್ರಿಯ ವ್ರತವನ್ನು ನಾನು ಮಾಡುತ್ತಿದ್ದೇನೆ. ದಿನಗಳು 4 ಆಯಿತು. ಇವತ್ತೇ ತಾನೇ ನಾರದರಾಡಿದ ಆ ದಿನ. ಆದ್ದರಿಂದಲೇ ಪ್ರತಿಯೊಂದು ದೇವಾದಿ ದೇವತೆಗಳನ್ನು ನಾನು ಪೂಜಿಸುತ್ತಿರುವುದು. ಹೇ ರವಿಯೇ, ಬರದಿರು ನೀ ರವಿಯೇ, ಉದಯಾಚಲಕ್ಕೆ ನೀನೆಂದು ಬರದಿರು. ನೀನು ಬರದೇ ಇರುವವನಲ್ಲ. ಯಾರಾದರೂ ತಮ್ಮ ಕರ್ತವ್ಯದಿಂದ ವಿಮುಖರಾಗಬಹುದು, ಆದರೆ ನೀನು ಮಾತ್ರ ಕರ್ತವ್ಯದಿಂದ ವಿಮುಖನಾಗುವವನಲ್ಲ. ಜಗದ ಜ್ಯೋತಿಯಾಗಿ ನೀನು ಉದಯಿಸಿ ಬಂದರೆ ನನ್ನ ಬದುಕಿನ ಜ್ಯೋತಿಯನ್ನು ನಾನು ಕಳೆದುಕೊಳ್ಳುತ್ತೇನೆ. ಹೇ ರವಿಯೇ, ಕೇವಲ ನೀನೊಂದು ಬೆಳಗುವ ಜ್ಯೋತಿಯಲ್ಲ, ನೀನೊಂದು ಗ್ರಹ. ರವಿ ಗ್ರಹವಾದಂತ ನೀನು ಉದಯಿಸಿ ಬಂದರೆ ಶೋಕಾಗ್ರಹವಿಷ್ಟಿತಳು ನಾನಾಗುತ್ತೇನೆ. ಹೇ ವಿದುವೆ, ನೀನು ಉದಯಿಸದಿರು. ಪ್ರಪಂಚಕ್ಕೆ ತಂಪನ್ನು ಕೊಡುವಂತ ವಿದು ನೀನು ಉದಯಿಸಿ ಬಂದರೆ ನಾನು ವಿಧವೆಯಾಗುತ್ತೇನೆ. ಆ ಸ್ಥಿತಿ ಬರದಿರಲಿ. ನನ್ನನ್ನು ಕಾಪಾಡಿ. ನೀವು ಮಾತ್ರವಲ್ಲ, ಈ ಹೊತ್ತು ನನ್ನ ಗಂಡನ ಪ್ರಾಣವನ್ನು ಎಳೆದುಕೊಂಡು ಹೋಗುವಾತ ಯಮದೇವ ಹೋಗಿ 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 ಆ ಜವನಿಗೆ ವಿಸ್ಮೃತಿ ಆಡಿಸಲಿ. ತನ್ನ ಕರ್ತವ್ಯದಲ್ಲಿ ಯಾವ ಕಾಲಕ್ಕೂ ಲೋಪದೋಷಗಳನ್ನು ಆ ಯಮದೇವನು ಮಾಡುವವನಲ್ಲ. ಯಾರ್ಯಾರ ಆಯುಷ್ಯದ ತೀರುತ್ತದೆಯೋ ಅವರೆಲ್ಲರನ್ನು ತನ್ನ ಮೃತ್ಯುಪಾಶವನ್ನು ಹಾಕಿ ಸೆಳೆದೊಯ್ಯುವಾತ. ಆದರೆ ಅಂತಹ ಯಮದೇವನಿಗೂ ಇವತ್ತು ಮರವೇ ಆವರಿಸಿ ಹೋಗಲಿ. ಯಮನನ್ನು ಎಚ್ಚರಿಸುವಂತಹ ಜವನ ಗಂಟೆಯನ್ನು ಬಾರಿಸುವವರಿಗೆ ಸುಮತಿ ತಪ್ಪಲಿ. ನನ್ನ ಗಂಡನಂತಹ ಸತ್ಯವಾದನ ಆಯುಷ್ಯವು ವೃದ್ಧಿಸಲಿ. ವನಿತೆ ಕ್ಷಮ್ಯವು ನೋಡು ದಿವಸ ಕಳೆದಿದು. ವನಿತೆ ಕ್ಷಮ್ಯವು ನೋಡು ದಿವಸ ಕಳೆದಿದು. ಅನಸನ ವ್ರತ ಪೀಡಿದು. ತನುವೆಂಬಲತೆ ಬಾಡಿ ಪ್ರಣಯ ತಪ್ಪುತ್ತಲಿದೆ. ತನುವೆಂಬಲತೆ ಬಾಡಿ ಪ್ರಣಯ ತಪ್ಪುತ್ತಲಿದೆ. ದಣಿದೆ ಭೋಜನವ ಮಾಡೆ ನೀ ದಣಿದೆ ಭೋಜನವ ಮಾಡವೆ. ಏನಿದು? ಎಲ್ಲೆಲ್ಲ ಹುಡುಕಿದೆ ಗೊತ್ತೇ? ನಾನು ಸಾವಿತ್ರಿಯನ್ನು ನೋಡಬೇಕು ಎಂದು ಬಂದ್ರೆ ಸಾವಿತ್ರಿ ಇರಬೇಕಾದ ಸ್ಥಳದಲ್ಲಿ ಇಲ್ಲ. ಯಾವುದೋ ಕಾಯಕದಲ್ಲಿ ಮಗ್ನಳಾಗಿರಬಹುದು ಎಂದು ಹುಡುಕಾಡಿದೆ. ಕೊನೆಗೂ ನಮ್ಮ ಅಮ್ಮನನ್ನು ಕೇಳಿದ ಮೇಲೆ ಗೊತ್ತಾದದ್ದು. ಅಮ್ಮ ಹೇಳಿದ್ರು ದೇವರ ಕೋಣೆಯನ್ನು ಸೇರಿದ್ದಾಳೆ. ಹೌದು, ಯಾವುದೋ ವ್ರತವನ್ನ ಮಾಡ್ತಾ ಇದ್ದಂತೆ. ವಟ ಸಾವಿತ್ರಿಯ ವ್ರತ. 4 ದಿನವಾಯ್ತಂತೆ ಅನ್ನಾಹಾರಗಳನ್ನು ತ್ಯಜಿಸಿ. ಸತ್ಯ ಪ್ರಭು, ಅದಕ್ಕಾಗಿ ಇರಬೇಕು. ಎಷ್ಟು ಕೃಷಿಳಾಗಿ ಹೋದೆಯೇ ನಾನು 4 ದಿವಸದಲ್ಲಿ. ಬರುವಾಗ ಹೀಗಿರ್ಲಿಲ್ಲ ನೀನು. ಈಗ 4 ದಿವಸದ ಈಚೆ ನೀನು ಹೀಗಾದದ್ದು. ತನು ಎಂಬ ಲತೆ ಬಾಡಿ ಬಳಲಿ ಹೋಗಿದೆ. ಅದು ಇನ್ನೇನು ಕುಸಿದು ಬೀಳುತ್ತದೆ ಅನಿಸ್ತಾ ಇದೆ. ಚಚ್ಚೆ, ಈ ವಯಸ್ಸಿನಲ್ಲಿ ಯಾಕೆ ಸುಮ್ಮನೆ ವ್ರತ ಯಾಕೆ? ಚಚ್ಚೆ, ಬಾಬಾ ಮಾಡು. ನಾನು ಉಣ್ಣುವುದಿರಲಿ, ನನ್ನ ವ್ರತಾಚರಣೆಗಳ ವಿಚಾರವಿರಲಿ. ಇದೇನು ಸ್ವಾಮಿ? ಏನಿದು ನಾಥ ಕೈಯಲ್ಲಿ ಬುಟ್ಟಿ. ಏನಿದು ನಾಥ ಕೈಯಲ್ಲಿ ಬುಟ್ಟಿ ಪೆಗಲಲ್ಲಿ. ಏನಿದು ಕೊಡಲಿದೆ
ಏನಿದೆಲ್ಲಿಯ ಪಯಣವು ಪ್ರಾಣನೋದನೆ ಏನಿದಿಷ್ಟ ದೂರವೇ. ಇದೇನು ಸ್ವಾಮಿ, ಏನು ಆಶ್ಚರ್ಯಚಕಿತಗಳಾಗಿ ನೋಡ್ತಾ ಇದೀಯಾ? ನನ್ನನ್ನು ಉಪಚರಿಸುವುದಕ್ಕೆ ನೀವು ಬಂದಿರುವುದು ಹಾ. ಸತ್ಯವಾಗಿರ್ಲಿಕ್ಕಿಲ್ಲ. ಎಲ್ಲಿಗೋ ಹೊರಟವರು ನನ್ನನ್ನು ಕಂಡು ಮಾತನಾಡಿ ಹೋಗುವುದಕ್ಕಷ್ಟೇ ಬಂದಿರಬೇಕು. ಆಮೇಲೆ ವಿಷಯ ಗೊತ್ತಾದದ್ದು ನನಗೆ, ಹೌದಲ್ಲ? ನೀನು ಊಟವನ್ನು ತ್ಯಜಿಸಿದ್ದೀಯಾ ಎಂದು. ನನ್ನ ವಿಚಾರ ಅಂತಿರಲಿ. ಅನಶನ ವ್ರತ ಎಂದು. ಹೌದು, ನಾನಂತೂ ವ್ರತಾಚರಣೆಯಲ್ಲಿ ಇರುವವಳು. ಇದೇನು ಸಿದ್ಧತೆ ನಿಮ್ಮದು? ಹೌದು. ಆ ಕಡೆಯಲ್ಲಿ ಬುಟ್ಟಿ ಕಾಣುತ್ತಿದೆ, ಹೌದು. ಹಗ್ಗವು ಜೊತೆಗಿದೆ. ನೋಡಿದರೆ ಕೈಯಲ್ಲಿ ಪರಶುವನ್ನು ಹಿಡಿದುಕೊಂಡಿದ್ದೀರಿ. ಹಾ. ಈ ಕೊಡಲಿ ಬುಟ್ಟಿಗಳನ್ನು ಧರಿಸಿಕೊಂಡು ಎತ್ತ ಹೊರಟಿರಿ. ಎತ್ತ ಕಡೆ ಪ್ರಯಾಣವಿಂದು ಅರ್ಧಾಂಗಿ ಜೀದುವೇನು ಗರ್ತಿಯೋದಿಗೆ ನೀನು. ಅರ್ಧಾಂಗಿ ಜೀದುವೇನು ಗರ್ತಿಯೋಳಿಗೆ ನೀನು. ಭದ್ರೇನ ವನಕ್ಕೆ ಹೋಗಿ, ಭದ್ರೇನ ವನಕ್ಕೆ ಹೋಗಿ, ನಾವನಕ್ಕೆ ಹೋಗಿ, ನಾವನಗೆ ಹೋಗಿ. ವರ್ಧಿಸೆ ಹೋತ್ರವ ಕಾಷ್ಟವು ಸೋಮಗಳ. ವರ್ಧಿಸೆ ಹೋತ್ರವು ಕಾಷ್ಟವು ಸೋಮಗಳ. ಮಂತ್ರಮಣಿಯೆ ತರುವ ಸೋಮಗಳ. ಮಂತ್ರಮಣಿಯೆ ತರುವ ವರ್ಧಿಸೆ ಹೋತ್ರವ ಕಾಷ್ಟವು ಸೋಮಗಳ. ಮಂತ್ರಮಣಿಯೆ ತರುವ. ಸಾವಿತ್ರಿ, ಏನು ಸಿದ್ಧತೆ ಇದು? ಚಕಿತಳಾಗಿ ನೋಡ್ತಾ ಇದ್ದೀಯಾ? ಏನು ತರಾತುರಿ? ಹೊಸದಾಗಿ ಪ್ರಶ್ನಿಸುತ್ತಿದ್ದೀಯಾ? ಹಾ. ಅಲ್ಲಿ ಬುಟ್ಟಿ ಇದೆ, ಕೈಯಲ್ಲಿ ಕೊಡಲಿದೆ. ಆ ಬುಟ್ಟಿಯೂ ಹಳತೆ, ಅದು ಈ ಕೊಡಲಿಯೂ ಹಳೆ ಕೊಡಲಿಯೇ ಇದು. ಹಾ. ಇದು ಯಾವುದು ಹೊಸ್ತಲ್ಲ. ಪ್ರಥಮವಾಗಿ ವನಪ್ರದೇಶದಲ್ಲಿ ನನ್ನನ್ನು ನೀನು ನೋಡುವಾಗ ಇದೇ ಕೊಡಲಿಯೇ ನನ್ನ ಕೈಯಲ್ಲಿತ್ತು. ಹೌದೇ? ಹೌದು. ಹಾ, ಎಂದು ನನ್ನ ಕೈಯಲ್ಲಿರುವುದು ಅದೇ. ಹಾ. ಅಂದರೆ ಅಂದ್ರೆ ಹಿಂದೇನು? ಆ ಬುಟ್ಟಿಯನ್ನು ಈ ಕೊಡಲಿಯನ್ನು ಹಿಡಿದು ಹೊರಟಿರುವುದು ಹಾ. ಎಲ್ಲೆಲ್ಲಿಗೂ ಅಲ್ಲ, ಯಾವ ಕಡೆಗೆ? ವನಕ್ಕೆ. ವನ ಪ್ರದೇಶಕ್ಕೆ. ಹಾ, ಪ್ರತಿನಿತ್ಯ ನಾನು ಮಾಡುವಂತ ಕಾರ್ಯ ಅಲ್ಲವೇನೆ ಅದು? ಹೋಮ ಹವನಗಳಿಗೆ ಬೇಕಾದಂತಹ ಹಾ. ಕಟ್ಟಿಗೆಗಳನ್ನು ಸಂಗ್ರಹಿಸುವುದಕ್ಕೆ, ಕುಶ ಸಮಿದೆಗಳನ್ನು ತರುವುದಕ್ಕೆ, ಹೂವು ಹಣ್ಣುಗಳನ್ನು ಶೇಖರಿಸಿ ಬರುವುದಕ್ಕೆ. ಹಾ. ಅದಕ್ಕಾಗಿ ಇಂದು ಹೊರಟಿದ್ದೇನೆ. ಅದಿರಲಿ, ನಾನು ನಿಂತರೆ ಇನ್ನೂ ತಡವಾಗುತ್ತದೆ. ಅದಕ್ಕೆ? ನಾನು ಹೋಗುವ ಸಮಯ ಬಂತು. ಹಾ. ಹೆಚ್ಚು ಹೊತ್ತು ನಾನು ನಿಲ್ಲಲಾರೆ. ಹಾ. ಹೋಗು, ನೀನು ಊಟವನ್ನು ಮಾಡು. ತಡೀರಿ ಪ್ರಭು, ತಡೀರಿ. ಮಮ ಅಂತರಂಗ ಮರುಗು. ಮಮ ಅಂತರಂಗ ಮರುಗು. ಬೆರಗು ಭಯ ಕೊರೆಗಾಲ ಕೊರೆವುದಲಗು. ಬೆರಗು ಭಯ ಅನುಗಾಲ ಕೊರೆವುದಲಗು. ವನಗೆ ಎನ್ನೊಡನೆ ನಿನ್ನ, ವನಗೆ ನಿನ್ನೊಡನೆ ಎನ್ನ ಕರೆದೊಯ್ಯೋ ವಿನಯ ಭುಜ ಪಂಜರದೊಳು. ವನಗೆ ನಿನ್ನೊಡನೆ ಎನ್ನ ಕರೆದೊಯ್ಯೋ ವಿನಯ ಭುಜ ಪಂಜರದೊಳು. ಯಾಕೋ ಏನು? ನಡುಗುತ್ತಿದ್ದೀಯಾ? ಹೌದು, ಯಾಕೆ? ಯಾವುದೋ ಒಂದು ಅವ್ಯಕ್ತವಂತ ಭಯ ನನ್ನನ್ನು ಆವರಿಸಿಕೊಳ್ಳುತ್ತಾ ಇರುವುದು. ಅಲ್ಲ, ಇವತ್ತು ನಿಮ್ಮನ್ನು ಬಿಟ್ಟಿರಬಾರದೆನ್ನುವ ಹಾಗೆ ನನಗನ್ನಿಸುತ್ತಾ ಇರುವುದು. ನಾನು ಇವತ್ತು ನನ್ನನ್ನು ನೀವು ಬಿಟ್ಟಿರಲು ಬಾರದು. ಇವತ್ತಿನ ದಿನವನ್ನು ಮರೆತೀರಾ? ಇದು ಯಾಕೆ ಗೊತ್ತುಂಟಾ? ಹಾ. ನಿನಗೆ ಹಾಗಲ್ಲ ಆಗ್ತಾ ಇದ್ದದ್ದು. ಹ್ಮ್. ಅದು ಊಟ ಮಾಡಿದ 4 ದಿವಸ ಆಯ್ತಲ್ಲ, ಪ್ರಭು. ಅನ್ನಾಹಾರಗಳನ್ನು ತ್ಯಜಿಸಿದ್ದೀಯಲ್ಲ, ಹಾ. ಅದೇ ದೈಹಿಕ ಬಳಲಿಕೆ ಅದು. ಛೆ, ಛೆ. ಅದೇನೇನೋ ಆಗ್ತಾ ಇದೆ. ನಿಶಕ್ತತೆಯನ್ನು ಹೊಂದಿಕೊಂಡು ನನಗೆ ಆ ರೀತಿಯಾದ ನಡುಕ ಉಂಟಾಗುತ್ತಿರುವುದಲ್ಲ. ಹಾ. ಇದು ಮನಸ್ಸಿನ ಪರಿಣಾಮ. ಪ್ರಭು, ಹಾ. ಇವತ್ತಿನ ದಿನ ಯಾವುದೆನ್ನುವುದನ್ನು ಮರೆತೀರಾ? ಹ್ಮ್. ಮರೆಯಬಾರದ ದಿವಸವಿದು. ಹೌದು, ಅದಕ್ಕಾಗಿ ಅಲ್ವೇನೆ ನಾನು ನಿನ್ನನ್ನು ನೋಡಿಯೇ ಹೋಗ್ಬೇಕು. ಇನ್ನು ಹೋಗುವವ ನಿನ್ನ ನೋಡದೆ ಹೋಗಬಾರದು ಅಂತಲೇ ಬಂದಿದ್ದು ನಾನು. ಹೋಗಿ ಬರುವವ ಅನ್ನಬೇಕು ತಾನೇ. ಸರಿ, ನಾನೀಗ ಹೊರಟಿದ್ದು ಸತ್ಯ ತಾನೇ. ನಮ್ಮ ಮದುವೆಯಾಗಿ ಹಾ. ಇಂದಿಗೆ ವರುಷ ಒಂದಾಯಿತಲ್ಲ. 1 ವರ್ಷ ತುಂಬಿತ್ತು ಸರಿಯಾಗಿ.
ಎಷ್ಟು ಬೇಗ ದಿನಗಳು ಉರುಳಿದವು. ಹೌದು. ಆದ್ದರಿಂದ ಇವತ್ತು ನಿಮ್ಮನ್ನು ಬಿಟ್ಟಿರುವುದಲ್ಲ, ನಾನು ಸದಾಕಾಲ ನಿಮ್ಮ ಜೊತೆಯಲ್ಲಿರಬೇಕೆನ್ನುವಂತ ಅಪೇಕ್ಷೆಯನ್ನು ಹೊಂದಿದ್ದೇನೆ. ಒಂದು ವೇಳೆ ನೀವು ವನಕ್ಕೆ ಹೋಗುವುದೇ ಹೌದು ಅಂತಾದರೆ ನಾನು ನಿಮ್ಮ ಜೊತೆಯಲ್ಲಿ ಬರುತ್ತೇನೆ. ನಿಮ್ಮನ್ನು ಬಿಟ್ಟು ನಾನು ಇರಲಾರೆ ಪ್ರಭು. ಮುಟ್ಟುಬಾಯ್ ಸಾವಿತ್ರಿ, ಮುಟ್ಟುಬಾಯ್ 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 ಸಾವಿತ್ರಿಯೇ, ಹೊರವೆಂದೊಡಚ್ಚರದ ನಗರವೇನೆ, ಹೊರವೆಂದೊಡಚ್ಚರದ ನಗರವೇನೆ, ಇಚ್ಛೆಯೇಗಿಂತದುವೆ ಹಿಂದೆಂದು ಬಚ್ಚನಿಗೆ ಪ್ರಶ್ನೆ ಇದುವೆ. ಅದಕ್ಕಾಗಿ ಹೇಳುವುದು ಹೊತ್ತಿಗೆ ಸರಿಯಾಗಿ ಊಟವನ್ನು ಮಾಡಬೇಕು ಎಂದು. ಏನು ತನು ಬಳಲಿಕೆ ಆಗಿದೆ, ನಿಶ್ಶಕ್ತಿ ಉಂಟಾಗಿದೆ, ಏನೇನೋ 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 ಆಗ್ತಾ ಇದೆ ನಿನಗೆ ಅಷ್ಟೇ. ಅಲ್ಲದೆ ಹೋದ್ರೆ ನಾನು ಕಟ್ಟಿಗೆಯನ್ನು ತರುವುದಕ್ಕೆ ಹೊರಟವ, ಕೈಯಲ್ಲಿ ಕೊಡಲಿ ಹಿಡಿದಿದ್ದೇನೆ, ವನಕ್ಕೆ ಹೋಗ್ತೇನೆ ಎಂದು ಹೇಳಿದ ತಕ್ಷಣ ನಾನು ಬರ್ತೇನೆ. ನಾನು ಬರುತ್ತೇನೆ. ಏನು ರಾಜಾಂಗಣದಲ್ಲಿ ಓಡಾಡಿದ ಹಾಗೆ ವನದಲ್ಲಿ ಓಡಾಡುವುದು ಎಂದು ಭಾವಿಸಿದ್ದೀಯಾ? ಚೇಚೆ, ಓಡಾಡಿರಬಹುದು ನೀನಿಲ್ಲಿ. ನಿಮ್ಮ ಜೊತೆಯಲ್ಲಿ 1 ವರ್ಷ ಕಳೆದದ್ದಿಲ್ಲವೇ? ಹೌದು, ಆಶ್ರಮದ ಆಚೆ ಈಚೆ ಇರುವಂತ ವನ ಪ್ರದೇಶದಲ್ಲಿ ಓಡಾಡಿದ್ದೀಯ. ಅಷ್ಟು ಸುಲಭ ವನ ಅಲ್ಲ ಇದು. ಮತ್ತೆ ನಾನು ಈಗ ಗಮಿಸುವ ದಾರಿ ದುರ್ಗಮವಾದದ್ದು ಅದು. ಅಯ್ಯೋ, ಎಂತ ಆ ದುರ್ಗಮವಾದ ದಾರಿಯಲ್ಲಿ ನೀನು ಬರಬಾರದು. ಅಲ್ಲಿ ನಾನೊಬ್ಬನೇ ಹೋಗ್ಬೇಕು. ಚೇಚೆ ಚೇಚೆ, ಹಾಗನ್ನದಿರಿ. ಈಗ ನಾನು ಹೋದಲ್ಲಿ ನೀನು ಬರಬಾರದು. ಈಗ ನಾನು ಬರಲೇಬೇಕು. ಎಲ್ಲಿಗೆ ಹೋಗುದಿದ್ರು ಸತಿಪತಿಗಳು ಜೊತೆಯಾಗಿರಬೇಕೆ ಹೊರತು ಒಬ್ಬಂಟಿಯಾದಂತ ಪ್ರಯಾಣ ನಿಮಗೇನದು? ಅಯ್ಯೋ, ನಾನು ಎಲ್ಲಿಯೋ ಹೋಗಿ ಒಂದು 8 ದಿವಸ ಉಳ್ಕೊಂಡು ಬರುವುದಕ್ಕೂ ಹೊರಟವ ಅಲ್ಲ. ಹಾಗೆಲ್ಲ ಇದ್ರೆ ಹೆಂಡತಿ ಬಿಟ್ಟು ಹೋಗ್ತೇನೆ ನಾನು. ಚೇಚೆ, ಈಗ ನಾನೊಬ್ಬ ಹೋಗುವುದೇ. ನಾನು ಹೋಗಬೇಕಾದ ಸಮಯ ಇದು, ನಾನು ಮಾಡಬೇಕಾದ ಕಾರ್ಯ ಇದು. ನೋಡು, ಮದುವೆಯಾಗಿ 1 ವರ್ಷ ತುಂಬಿತ್ತು ಹೋದ, ಒಂದೇ 1 ದಿವಸ ಆದ್ರೂ ನಾನು ನನ್ನ ಕಾರ್ಯದಲ್ಲಿ ಹಿಂದೆ ಉಳಿದಿರುವುದು ಉಂಟಾ? ಇಲ್ಲವೇ ಇಲ್ಲ. ಮಾಡುವುದೇ ಕಾರ್ಯವನ್ನು ಕೈಗೊಳಿಸಿ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಆ ಕಾರ್ಯವನ್ನು ಮಾಡುವವ ನಾನು. ಇಂದು ಇಲ್ಲಿರಬೇಕಾದ ಸಮಯ ಮುಗೀತು, ಈಗ ಹೊರಡುವುದೇ. ಏನಾಡುತ್ತಿರುವಿರಿ? ಹಾಗಾಡಕೂಡದು. ಏನು ಮಾತಾಡಿದ್ರು ನೀನು ಹೆದರ್ತೀಯಪ್ಪ ಸಾವಿತ್ರಿ. ಹೊತ್ತು ಬೇಡ 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 ಬೇಡ, ಅದೆಲ್ಲ ಸರಿ ಆಗುತ್ತದೆ. ನನ್ನನ್ನು ವನಕ್ಕೆ ಕರೆದೊಯ್ಯಲೇಬೇಕು. ಮುಚ್ಚು ಬಾಯ್. ಹಾಗನ್ನದಿರಿ. ನೀನು ಬರಕೂಡದು, ಬರಬಾರದು ಹೇಳಿದ್ರೆ ಅರ್ಥ ಆಗುವುದಿಲ್ವ? ನಾನು ಬರಬೇಕು. ಯಾಕೆ ಗೊತ್ತೇ? ನನ್ನ ಅಪೇಕ್ಷೆ ಒಂದಿದೆ. ಏನೇದು? ವನದ ಸಿರಿಯನ್ನು ನನಗೆ ಕಾಣುವಂಥದ್ದು. ಒಳ್ಳೆ ದಿನ, ವನದ ಸಿರಿಯನ್ನು ಕಾಣುವಂತದ್ದು. ಎಷ್ಟು ಉತ್ಸಾಹ ಇದೆ, ಎಷ್ಟು ಶಕ್ತಿ ಇದೆ ನಿನ್ನಲ್ಲಿ. ನೋಡು, ಇಲ್ಲಿಯೇ ಸರಿ ನಿಲ್ಲುವುದಕ್ಕೆ ಆಗುದಿಲ್ಲ, ನೀನು ವನದ ಸಿರಿ ನೋಡುವುದಕ್ಕೆ. ವನವಿಹಾರವೈ ಹೊತ್ತು ನಂದು ನಿಂದು. ಚೇಚೆ, ಸುಮ್ಮನಿರೇ, ನಾಳೆ ಹೋಗೋಣ. ನಾವಿರುವುದೇ ಈ ಕಾಡಿನ ಮಧ್ಯದಲ್ಲಿ. ಸಾವಿತ್ರಿ, ಓ, ಬೇಸರಿಸಿಕೊಳ್ಳಬೇಡ. ನೀನು ಸರಿಯಾಗಿ ಊಟವನ್ನು ಮಾಡು. ನಿನಗೆ ನಿಶ್ಶಕ್ತಿ ಉಂಟಾಗಿದೆ. ಇಲ್ಲ ಪ್ರಭು, ನಾನು ವನಕ್ಕೆ ಬರುವಂತ ಉದ್ದೇಶವೇ ಬೇರೆ ಇದೆ. ಇವತ್ತು ನಾನು ಕಾಣುವಂಥದ್ದೇ ವಿಚಿತ್ರವಾಗಿರುವಂಥದ್ದು. ಇದು ತನಕ ಕಾಣದೇ ಇರುವುದನ್ನು ಕಾಣುವುದಕ್ಕಾಗಿ ನಾನು ಬರುತ್ತೇನೆ. ಹಸಿದ ಹೆಬ್ಬುಲಿಯೊಂದು ಜಿಂಕೆಯನ್ನು ಹೊಡೆದು ಉರುಳಿಸುತ್ತದೆಯಂತೆ, ತನ್ನ ಬೇಟೆಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಾಗುತ್ತದೆಯಂತೆ. ಅದನ್ನೊಮ್ಮೆ ನೋಡಬೇಕು ಎಂದಿದೆ. ಜಿಗಿಯುವ ಕುಣಿಯುವ ಜಿಂಕೆ ಸಾಯುವ ಚಂದವನ್ನು ನೋಡುವುದಕ್ಕೆ ಬರುವೆಯ? ಅಯ್ಯೋ, ಆ ಜಿಂಕೆ ಹಾಗೆಯೇ ಕುಣಿದಾಡುತ್ತಿದ್ದರೆ ಚಂದ ತಾನೆ. ಮೃತ್ಯು ಬಂದು ಅಪ್ಪಳಿಸುವುದು ಆ ಜಿಂಕೆಗೂ ಗೊತ್ತಿರುವುದಿಲ್ಲವಲ್ಲ. ಅದನ್ನು ನೋಡುವುದಕ್ಕೆ ನೀನ್ ಯಾಕೆ ಅಂತ. ಅದೊಂದು ಸೃಷ್ಟಿಯ ವಿಚಿತ್ರ ತಾನೆ. ನಳನಳಿಸುತ್ತಿರುವಂತಹ ಬಾಳೆಯ ಗಿಡವಾದರೂ ಸಿಡಿಲು ಹೊಡೆದ ಕ್ಷಣದಲ್ಲಿ ಸುಟ್ಟು ಭಸ್ಮವಾಗುವುದಂತೆ. ಬೆಳೆದು ನಿಂತಹ ವೃಕ್ಷ ಬೀಸುತ್ತಿರುವಂತಹ ಬಿರುಗಾಳಿಗೆ, ಸುಂಟರ ಗಾಳಿಗೆ ಸಿಲುಕಿ ಬುಡ ಸಮೇತ ಉರುಳುತ್ತದೆಯಂತೆ. ಹಸಿದ ಹೆಬ್ಬಾವೊಂದು ಮತ್ತೊಂದು ಪ್ರಾಣಿಯನ್ನು ನುಂಗಿ ನುಣಿಯುವುದಂತೆ. ಇದೆಲ್ಲವನ್ನು ಪ್ರಪಂಚದಲ್ಲಿ ಮೃತ್ಯು ಅಂತ ಹೇಳಿದರು. ಹೌದು, ಇಂಥದ್ದನ್ನು ನಮಗೆ ಕಾಡಿನಲ್ಲಿ ಕಾಣೋದಕ್ಕೆ ಸಿಗುತ್ತದೆ ತಾನೆ. ಆದ್ದರಿಂದ ಅಂತ ವಿಚಿತ್ರವನ್ನು ಕಾಣೋದಕ್ಕೆ ಬರುತ್ತೇನೆ ಎಂದೇ. ವಿಚಿತ್ರ ಬಯಕೆ ನಿನ್ನದ್ದು. ಕಾಡಿನಲ್ಲಿ ಮೃತ್ಯುವನ್ನು ನೋಡುವ ಯೋಚನೆಯೇ ನಿನ್ನದ್ದು. ಹಾಗಲ್ಲ, ಅದು ಒಂದು ಸೃಷ್ಟಿಯ ಕ್ರಮವೇ ತಾನೆ. ಇದು ತನಕ ನೋಡದೇ ಇರುವಂಥದ್ದು. ಅಷ್ಟಕ್ಕಾಗಿ ನೀನು ಕಣ್ಣೀರು ಹಾಕ್ತಾ ಇದೀಯಾ? ಹಾಗೇನೂ ಇಲ್ಲ. ಇಂಥದ್ದನ್ನು ಕಾಡಿನಲ್ಲಿ ಇವತ್ತು ಕಾಣೋಣ ಎನ್ನುವಂತ ಬಯಕೆ ನನಗೆ. ಮೃತ್ಯು ಬಂದು ಯಾವುದೋ ಜೀವಾತ್ಮನನ್ನು ಎಳೆದುಕೊಂಡು ಹೋದ ಮೇಲೆ ಕಣ್ಣೀರು ಹಾಕು. ಈಗ ನಿನಗೆ ಆಗ ಕೂಡದು ಅಂತಹದ್ದು. ಮತ್ತೆ ನೋಡುವುದಕ್ಕೆ ಏನಿದೆ ಅಲ್ಲಿ? ಅಲ್ಲ, ಅಂಥದ್ದೆಲ್ಲವೂ ನಮಗೆ ಅರಿವಿಲ್ಲದೆ ಘಟಿಸುತ್ತದೆ ತಾನೇ. ಅರಿವಿಲ್ಲದೆ ಬರುವ ಮೃತ್ಯುವನ್ನು ಕಾಣುವ ಆಸೆಯೇ? ನೋಡೋಣ ಎನ್ನುವ ಹಾಗೆ
ವಿಚಿತ್ರವಾಗಿದೆ ನಿನ್ನ ಬಯಕೆ. ಆದ್ರಿಂದ ಏನೇ ಇರಲಿ ಕರೆದೊಯ್ಯಲೇಬೇಕು. ಸಾವಿತ್ರಿ. ನಾನಿವತ್ತು ನಿಮ್ಮನ್ನು ಬಿಟ್ಟಿರಲಾರೆ. ಸರಿ, ನಾನು ಕರೆದುಕೊಂಡು ಹೋಗ್ತೇನೆ. ನೀನು ಊಟವನ್ನು ಪೂರೈಸಿ ಬರ್ತೀಯಾ? ಊಟವನ್ನು ಮಾಡಲಾರೆ, ನಾನು ವ್ರತನಿಷ್ಠಳಾಗಿ ಇರುವಂತದ್ದು. ಓ, ನಾನು ಮತ್ತೆ ರಥವ ಇಲ್ಲ ನನ್ನಲ್ಲಿ. ರಥವನ್ನು ಏರಿಸಿಕೊಂಡು ಹೋಗುವುದಕ್ಕೆ ಕಾಲ್ನಡಿಗೆಯಿಂದ ಹೋಗಬೇಕು. ಸ್ವಾಮಿ, ಕಾಲ್ನಡಿಗೆಯ ಪ್ರಯಾಣ ಕೇವಲ ಕಾನನದ ಕಡೆಗೆ ಯಾಕೆ ಪ್ರಭು? ಯಾವ ಲೋಕದ ಪ್ರಯಾಣವಾದರೂ ನಿಮ್ಮ ಜೊತೆಯಲ್ಲೇ ನಾನು ನಡೆದು ಬರುತ್ತೇನೆ ಹೊರತು ನಿಮ್ಮನ್ನು ಬಿಟ್ಟು ಅರೆಕ್ಷಣವೂ ನಾನು ಇರಲಾರೆ. ಸಾಧ್ಯ ಆದೀತೆ? ಹಾ, ನಿನ್ನಿಂದ ಸಾಧ್ಯ ಆದೀತು. ನಾನು ಎಲ್ಲಿ ಹೋದೆನೋ ಅಲ್ಲಿಗೆ ಬರುವುದಕ್ಕೆ. ಯಾಕೆಂದ್ರೆ ಸಾಮಾನ್ಯದವಳ ಅಲ್ಲ, ನೀನು ಸಾಮಾನ್ಯದವಳು ಅಲ್ವೇ? ಸಾವಿತ್ರಿ ದೇವಿಯ ಅನುಗ್ರಹದಿಂದ ಹುಟ್ಟಿದವಳು. ಏನೇ ಇರಲಿ ಸಾವಿತ್ರಿ, ನಿನ್ನ ಬಯಕೆ ಇದು. ನಾನು ಹೋಗುವಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗುವ ಮನ ನನಗಿಲ್ಲ. ನಾನು ಬರುವುದೇ ಆದರೆ ಒಂದಿದೆ, ನಿಮ್ಮನ್ನು ಬಿಟ್ಟಿರಲಾರೆ. ನಿನ್ನನ್ನು ನಾನು ಪರಿಗ್ರಹಿಸುವಾಗ ನನ್ನ ಹಿರಿಯವರನ್ನು ಕೇಳಿಕೊಂಡೆ ಹೋದೆ. ಹೌದು, ನೀನೀಗ ನನ್ನ ಅಪ್ಪ ಅಮ್ಮನಿಗೆ ಸೊಸೆ ತಾನೆ. ಆದ್ದರಿಂದ ಹಿರಿಯವರಾದಂತಹ ಅವರ ಒಪ್ಪಿಗೆಯನ್ನು ಪಡೆದು ನಾನು ಹೇಳ್ತೇನೆ, ನೀನು ಕೇಳು ಹೋಗಿ ಬರಬಹುದೇ ಅಂತ. ನೀನು ಹೋಗಿ ಬರಬಹುದೇ ಅಂತ ಕೇಳು, ನಾನು ಹೋಗ್ತೇನೆ ಅಂತ ಹೇಳುವುದಕ್ಕೆ ನಾನು ಬರ್ತೇನೆ ಅಲ್ಲಿಗೆ. ನೀವು ಹೋಗಿ ಬರುತ್ತೇನೆ ಎಲ್ಲಿ? ಹಾ ಸರಿ, ಹಾಗಾದ್ರೆ ಹಿರಿಯರ ಆಶೀರ್ವಾದ ಪಡೆದು ಬರೋಣ ಅಲ್ವಾ? ಭಕ್ತಿಜಿಂದಾಜ್ಞೆ ಹರಕೆಯ ಪಡೆಯುತ್ತಾಗಲೊಳಪೊಕ್ಕು ಮನೆ ದೇವರಿಗೆ ಹಚ್ಚಿ ದೀಪವನಮಿಸಿ, ಮನೆ ದೇವರಿಗೆ ಹಚ್ಚಿ ದೀಪವನಮಿಸಿ, ಸುಕ್ಕದಿರು ದೀವಿಗೆಯೇ ಬರುವನಕ, ಸುಕ್ಕದಿರು ದೀವಿಗೆಯೇ ಬರುವನಕ, ಪ್ರಿಯತಮನ ಆತ್ಮದೀವಿಗೆ ಚಿರವಿದು, ಪ್ರಿಯತಮನದಾತ್ಮದೀವಿಗೆ ಚಿರವಿದು. ಆ ಇಕ್ಕಿ ಹಿಡಿ ಹುಲ್ಲು ಮುಕುಳಿತ ಕರದುಳೆಂದಳು, ಇಕ್ಕಿ ಹಿಡಿ ಹುಲ್ಲು ಮುಕುಳಿತ ಕರದೊಳೆಂದ, ಎಲೆ ಹಕ್ಕೆಯೊಳಗಿಗ ಬಕುಲೆ, ಎಲೆ ಹಕ್ಕೆಯೊಳಗಿಗ ಬಕುಲೆ, ಹಸಿಯದಿರು ಬರುವನಕ, ನಾ ಬರುವನಕ ಹಸಿಯದಿರು. ಅಕ್ಕರದ ಹೊಸ್ತಿಲೊಳಗನ ಹೂವೆ ಬಾಡದಿರು, ಅಕ್ಕರದ ಹೊಸ್ತಿಲೊಳಗಿನ ಹೂವೆ ಬಾಡದಿರು, ನೀ ಬಾಡದಿರು ಬಾಡದಿರು. ಸತ್ಯೇಶ ಬರುವನಕವು ಬಾಡದಿರು, ಸತ್ಯೇಶ ಬರುವನಕವು. ಹಿರಿಯರಿಂದ ಆಶೀರ್ವಾದವನ್ನು ಪಡೆದೆ. ನನ್ನ ಅತ್ತೆ ಮಾವನಿಗೆ ನಾನು ವಂದಿಸಿದೆ. ಯಾಕೆ ಮಗು ಇವತ್ತು ನೀನು ನನ್ನನ್ನು ಬಿಟ್ಟು ಹೋಗುತ್ತಿರುವೆ ಎಂದಳು. ಏನನ್ನಲ್ಲಿ ಅವರಿಗೆ? ಸತ್ಯವನ್ನಾಡಲೇ ಅಲ್ಲ ಅನೃತವನ್ನಾಡಲೇ? ಏನನ್ನು ಹೇಳುವುದಕ್ಕೆ ನಾನು ಸಿದ್ಧಳಿರಲಿಲ್ಲ. ಅಂತೂ ಕಣ್ಣಿಲ್ಲದ ಕಾಲಿಲ್ಲದ ನನ್ನ ಅತ್ತೆ ಮಾವನನ್ನು ಹೇಗಾದರೂ ಒಪ್ಪಿಸಿ ಅವರಿಂದ ಹರಕೆಯನ್ನು ಕೈಗೊಂಡೆ. ಮನೆ ದೇವರಿಗೆ ದೀಪವನ್ನು ಹೊತ್ತಿಸಿಟ್ಟಿದ್ದೇನೆ. ಹೇ ನಮ್ಮ ಮನೆಯ ನಂದಾ ದೀಪವೇ, ಆರದಿರು ಆರದಿರು. ಕೇವಲ ಮನೆಯನ್ನು ಬೆಳಗುವಂತ ಜ್ಯೋತಿ ನೀನಲ್ಲ, ನನ್ನ ಪಾಲಿನ ಪ್ರಾಣ ಜ್ಯೋತಿ ನೀನು. ಯಾವ ರೀತಿಯಲ್ಲಿ ನೀನು ನಳನಳಿಸುತ್ತಿರುವೆಯೋ ಅದೇ ರೀತಿಯಲ್ಲಿ ನನ್ನ ಅರಸನಾದಂತಹ ಸತ್ಯವಾನನ ಆತ್ಮ ಜ್ಯೋತಿ ಬೆಳಗುವಂತೆ ಮಾಡು, ಉಳಿಯುವಂತೆ ಮಾಡು. ಹಟ್ಟಿಯಲ್ಲಿರುವಂತಹ ಹಸು ದಿನನಿತ್ಯವೂ ನಿನಗೆ ಹುಲ್ಲು ಬೇಕಾದಂತಹ ಗಂಜಲವನ್ನ ಬೇಕಾದದ್ದನ್ನು ನೀಡಿ ನನ್ನ ಅರಸ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದನು. ಇದೋ ಇವತ್ತು ಹೊರಟಿದ್ದೇವೆ. ಮನೆಗೆ ಅಪ್ಪಳಿಸುವಂತಹ ಅಪಶಕುನಗಳು ಪ್ರಥಮವಾಗಿ ಗೋಚರಿಸುವುದು ಹಟ್ಟಿಯಲ್ಲಿರುವಂತ ನಿಮಗೆ. ಕೇವಲ ತಲೆಯಲ್ಲಿ ಕೋಡು ಹಿಂಬದಿಯಿಂದ ಬಾಲವನ್ನು ಹೊಂದಿರುವಂತ ಗೋವಲ್ಲ ನೀನು.
ದೇಹದಲ್ಲಿ 33 ಕೋಟಿ ದೇವತೆಗಳನ್ನು ಹೊಂದಿದ್ದೀಯ ತಾಯಿ. ನನ್ನ ಕೈದ ಹಿಡಿ ಹುಲ್ಲು ಮಾತ್ರ ನಿನಗೆ ಹಾಕುವುದಕ್ಕೆ ಸಾಧ್ಯವಾದದ್ದು. ನಿನ್ನ ಹೊಟ್ಟೆ ತಂಪಾಗಿರಲಿ, ನಿನ್ನನ್ನು ಹಟ್ಟಿಯಲ್ಲಿ ಸಾಕಿದ್ದೇವೆ. ಈ 33 ಕೋಟಿ ದೇವತೆಗಳನ್ನು ಹೊತ್ತಂತೆ ಹೇ ತಾಯಿ ಆಶೀರ್ವದಿಸು. ನಾನು ಬರುವುದು ತಡವಾದರೆ ಹಸಿವಿನಿಂದ ಕಣ್ಣೀರು ಸುರಿಸದಿರು, ಬಿಸಿ ಉಸಿರನ್ನು ನೀಡದಿರು. ನಾವು ಮತ್ತೆ ಮನೆ ಸೇರುವ ತನಕ ತಂಪಾಗಿರು. ನನ್ನ ಜೀವನವು ಸುಖವಾಗುವಂತೆ ಆಶೀರ್ವದಿಸು ತಾಯಿ. ಹೊಸ್ತಿಲಲ್ಲಿ ಹೂಗಳನ್ನು ಇರಿಸಿದ್ದೇನೆ. ಹೂವಿನ ಜೀವನವಿರುವುದು 1 ದಿವಸ ಮಾತ್ರ. ನನ್ನ ಅರಸನ ಜೀವನ ಈ 1 ದಿವಸ ಮಾತ್ರ. ಕೇವಲ ಇದು ಹೂವಲ್ಲ, ನನ್ನ ಮುತ್ತೈದತನವನ್ನೇ ನನ್ನ ಹೊಸ್ತಿಲಲ್ಲಿ ಇರಿಸಿದ್ದೇನೆ. ಇದು ತನಕ ಈ ಹೊಸ್ತಿಲ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದೇನೆ. ಹೇ ಹೊಸ್ತಿಲಿನ ಅಧಿಷ್ಠಾತ್ರ ದೇವತೆ ಅಂತ ದುರ್ಗಾದೇವಿಯೇ, ನನ್ನ ಮುತ್ತೈದತನ ಈ ಬಾಗಿಲನ್ನು ದಾಟಿ ಹೋಗದಿರಲಿ. ನನ್ನ ಮುತ್ತೈದತನ ಸದಾ ಕಾಲ ಈ ಮನೆಯೊಳಗಡೆ ಇರಲಿ. ಆದ್ದರಿಂದಲೇ ಈ ಹೂಗಳನ್ನು ಇರಿಸಿದ್ದೇನೆ. ಬರುತ್ತೇನೆ. ಸತ್ಯವಾನನು ಮರಳಿ ಈ ಮನೆಯನ್ನು ಪ್ರವೇಶಿಸುವ ತನಕ ನೀವೆಲ್ಲರೂ ನಡನಡಿಸುತ್ತಾ ಇರಿ. ಮರಳಿ ಸತ್ಯವಾನನ ಜೊತೆಯಲ್ಲಿ ಈ ಮನೆಯನ್ನು ಮುತ್ತೈದೆಯಾಗಿ ಪ್ರವೇಶಿಸುವಂತೆ ನನ್ನನ್ನು ಆಶೀರ್ವದಿಸಿ ಆಶೀರ್ವದಿಸಿ ಆಶೀರ್ವದಿಸಿ. ನೋಡಲೆ ಪ್ರಿಯೆ ಕಾಡಿನ ಸೊಬಗೆ, ಕಾಡಿನ ಸೊಗವೆ ಕೊಡು ಹೋಗಿ ನೋಡಲೆ ಪ್ರಿಯೆ ನೋಡು 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 ನೋಡಲೆ ಪ್ರಿಯೆ ಕಾಡಿನ ಸೊಬಗೆ, ಕಾಡಿನ ಸೊಬಗೆ ಕಡು ಮೋಗಿಪುದು. ನೋಡಲೆ ಪ್ರಿಯೆ ನೋಡಲೆ ಪ್ರಿಯೆ ನೋಡಲೆ ಪ್ರಿಯೆ ನೋಡಲೆ ಪ್ರಿಯೆ ನೋಡಲೆ ಪ್ರಿಯೆ ನೋಡಲೆ ಪ್ರಿಯೆ ಕಾಡಿನ ಸೊಬಗೆ. ನೋಡಲೆ ಪ್ರಿಯೆ ಕಾಡಿನ ಸೊಬಗೆ, ನೋಡಲೆ ಪ್ರಿಯೆ ಕಾಡಿನ ಸೊಬಗ, ನೋಡಲೆ ಪ್ರಿಯೆ ಕಾಡಿನ ಸೊಬಗೆ, ಕಾಡಿನ ಸೊಬಗೆ ಕಡು ಮೋಗಿಪುದು. ನೋಡಲೆ ಪ್ರಿಯೆ ಕಾಡಿನ ಸೊಬಗೆ, ಕಾಡಿನ ಸೊಬಗೆ ಕಡು ಮೋಗಿಪುದು. ನಳಿದೋಳುಗಳು ಅಲೆಯುವ ಮರಗಳು, ನಳಿದೋಳುಗಳು ನಳಿದೋಳುಗಳು ಅಲೆಯುವ ಮರಗಳು, ನಳಿದೋಳುಗಳಿಂ ಅಲೆಯುವ ಮರಗಳು ತೊಳಲುವ ತಿಥಿಗಳು ಕರೆದು ಪಚರವೆ. ನಳಿದೋಳುಗಳಿಂ ಅಲೆಯುವ ಮರಗಳು, ನಲಿದೋಳುಗಳಿಂ ಅಲೆಯುವ ಮರಗಳು ತೊಳಲುವ ಅತಿಥಿಗಳ ಕರೆದು ಪಜರವೇ, ತೊಳಲುವ ಅತಿಥಿಗಳ ಕರೆದು ಪಜರವೇ. ನಲ್ಲ ನಲ್ಲೆಯರು ಬಳ್ಳಿತರುಗಳು, 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 ನಲ್ಲ ನಲ್ಲೆಯರು ನಲ್ಲ ನಲ್ಲೆಯರು ಬಳ್ಳಿತರುಗಳು, ಬಳ್ಳಿತರುಗಳು ಬಳ್ಳಿತರುಗಳು, ನಲ್ಲ ನಲ್ಲೆಯರು ಬಳ್ಳಿತರುಗಳು, ನಲ್ಪೆಯುಂಟುಡುವ ಉಲ್ಲಸವೇನೆ
ನಿಜಕ್ಕೂ ಹ್ಮ್? ನಿನ್ನನ್ನು ಕರೆದುಕೊಂಡು ಬಂದ ಕಾರಣವೋ ಏನು? ಆ, ಈ ಪ್ರದೇಶದ ರಮಣೀಯತೆ ಆ, ಇಮ್ಮಡಿಯಾಗಿದೆ, ಮುಮ್ಮಡಿಯಾಗಿದೆ. ಓಹೋ, ಫಲರೇ ಆ, ಯಾವ ಕಡೆ ನೋಡಲಿ, ಯಾವ ಕಡೆ ಬಿಡಲಿ, ಹ್ಮ್, ಎಲ್ಲಿ ನೋಡಿದ್ರು ರಮಣೀಯವಾದಂತಹ ದೃಶ್ಯಾವಳಿಗಳನ್ನು ನಾನು ಕಾಡ್ತಾ ಇದ್ದೇನೆ. ಹೌದು ಪ್ರಭು, ಹಾ, ಸೌಂದರ್ಯವೇ ಸತ್ಯ. ಖಂಡಿತ. ಹ್ಮ್, ನೋಡು ನೋಡು ಸಾವಿತ್ರಿ, ಆ, ಓ ಆ ಕಡೆ ನೋಡು, ಹ್ಮ್, ಮುಗಿಲೆತ್ತರಕ್ಕೆ ಬೆಳೆದು ನಿಂತಹ ಹ್ಮ್, ವೃಕ್ಷರಾಜಿಗಳು ಹೌದು, ಅಲ್ಲವೇನೆ? ಹಾ, ಮುಗಿಲನ್ನೇ ಚುಂಬಿಸುವುದಕ್ಕೆ ಹೊರಟಿವೆಯೋ, ಹಾ, ಅಥವಾ ಹ್ಮ್, ಭೂಲೋಕದಲ್ಲಿ ಹ್ಮ್, ಬೇರೂರಿ ಬೆಳೆದಂತಹ ಮರ ಮೇಲೆ ದೇವಲೋಕದತ್ತ ಸಾಗಿದೆಯೋ ಆ, ಹಾಗೆ ಭಾಸವಾಗ್ತಾ ಇದೆ. ಗಗನಚುಂಬಿಯಾದ ವೃಕ್ಷಗಳು. ಅಲ್ಲವೇನೆ? ಹೌದು, ಆ ಎತ್ತರವಾದ ವೃಕ್ಷವನ್ನು ನಾನು ಹತ್ತಿದರೆ ಆ. ಆ ಲೋಕವನ್ನು ಕಾಣಬಹುದಲ್ವೇ? ಆ ಹುಚ್ಚು ಮನಸ್ಸು ಯಾಕೆ ಹೇಳಿ ಕೇಳಿದ್ದೇನಪ್ಪ ಸ್ವಾಮಿ. ಮಾತ್ರವಲ್ಲ, ಹಾ ಆ ಮರಕ್ಕೆ ಸುತ್ತಿಕೊಂಡಂತ ಮಲ್ಲಿಗೆಯ ಬಳ್ಳಿಯನ್ನು ನೋಡಿದಿರಾ? ಹಾ, ಆ ಮಲ್ಲಿಗೆಯ ಬಳ್ಳಿಯು ಹೇಗೆ ಹೇಳ್ತಾ ಇದೆ ಅದು? ಆ ಮರದಷ್ಟೇ ಎತ್ತರಕ್ಕೆ ಇರುವುದಕ್ಕೆ ಪ್ರಯತ್ನಿಸುತ್ತಿದೆ ತಾನೇ. ಹಾ 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 ಹಾ, ಮರವನ್ನು ಬಿಡುವ ಹಾಗಿಲ್ಲ ಹಿಡಿದ ಕ್ರಮ ನೋಡಿದರೆ, ಹಾ, ಅಲ್ಲವೇ? ಅಯ್ಯಯ್ಯೋ, ಹಾ? ನೋಡಿದರೆ ನೀವು ಮೇಲೆ ಮಾತ್ರ ಕಾಣುತ್ತಾ ಇರುವುದು, ಆ ಮರದ ಬುಡವನ್ನು ನೋಡಿಯಂತೆ. ಏನದು? ಅಬ್ಬಾ, ಎಂತ ವಿಶಾಲವಂತ ಹುತ್ತವಿದೆ. ಹಾ, ಆ ಹುತ್ತದೊಳಗೆ ಘಟಸರ್ಪವು ಇರಬಹುದಲ್ಲ? ನೋಡಿ ಬರಲ್ಲ? ಅಯ್ಯೋ, ಹಾಗಲ್ಲ, ಸೌಂದರ್ಯದ ಹಿಂದೆ ಎಂತಹ ಭಯಾನಕವಾದಂತಹ ಸತ್ಯವಿದೆ, ಮೃತ್ಯುವಿದೆ. ನೀವು ಅದನ್ಯಾಕೆ ಗಮನಿಸದೆ ಹೋದಿರಿ? ನೀನೇಕೆ ಮೃತ್ಯುವಿಗೆ ಅದು ಅಷ್ಟು ಭಯಪಡುತ್ತಿರುವಿ? ಹಾಗಲ್ಲ, ಕೇವಲ ನೀವು ಸೌಂದರ್ಯವನ್ನಷ್ಟೇ ಕಂಡಿರಿ. ಒಂದು ವೇಳೆ ಮೇಲೆ ಹೋಗುತ್ತಿದ್ರೆ ಕೆಳಗಾಗುವಂತ ದುರಂತವನ್ನು ನೀವು ಕಾಣಲಿಲ್ಲ. ಹಾಗಾದ್ರೆ ಆ ಹುತ್ತ ಬೇಡ. ಚೇಚೆ, ನೋಡಿ ಈ ಕಡೆ, ಆ, ಎತ್ತರದಿಂದ ಧುಮುಕಿ ಹರಿಯುತ್ತಿರುವಂತಹ ಜಲಧಾರೆಗಳನ್ನು ನೋಡು. ಹೌದಲ್ಲ ಸಾವಿತ್ರಿ, ಓ, ವನದ ಸೊಬಗನ್ನು ನೋಡುತ್ತಾ, ಕುಣಿಯುತ್ತಾ, ಹಾರುತ್ತಾ, ಸುತ್ತಾಡುತ್ತಾ ನಾನು ಇಲ್ಲಿಗೆ ಬಂದವ. ಹಾ, ಸೋತಿದ್ದೇನೆ, ಅಯ್ಯೋ, ಬಳಲಿಕೆ ಆಗಿದೆ. ಅದಕ್ಕೆ ಒಮ್ಮೆ ಆ ಧುಮ್ಮುಕ್ಕಿ ಹರಿಯುತ್ತಿರುವಂತಹ ಜಲಧಾರೆಯ ಜೊತೆಗೆ ಹೋಗ್. ಎಲ್ಲಿಗೆ ಧುಮುಕುತ್ತಿರುವಿರಿ? ಆ ಜಲಪಾತಕ್ಕೆ ಬೋರ್ಗರೆಯುವುದಕ್ಕೆ ಅದು ರುದ್ರ ರಮಣೀಯವಾಗಿರುವುದು ಮಾತ್ರವೇ? ಕಾಣುವುದಕ್ಕೆ ಮಾತ್ರ ಸೌಂದರ್ಯ, ಅದರ ಹಿಂದೆ ಎಂತ ಭಯಾನಕತೆ ಇದೆ ಎನ್ನುವುದು ನಿಮಗೆ ಅರಿವಿಲ್ಲದೆ ಹೋಯಿತು. ಹೌದೇ? ಮತ್ತೆ ನೋಡು, ನೀನೇ ತನ್ನ ನಾಶವನ್ನು ತಾನೇ ಕಂಡುಕೊಳ್ಳುವುದು ಅಂತ ಹೇಳಿದ್ರೆ ಜಲಪಾತ ಮಾತ್ರ. ಓಹೋ, ಹೇಗೆ ದುಮ್ಮಿಕ್ಕುತ್ತದೆಯೋ ಜಲಪಾತ, ಆ ಧುಮ್ಮುಕ್ಕಿತ್ತ ತನ್ನ ದಾರಿಯಿಂದ ಇದ್ದಂತಹ ಕೆಳ ಬಂಡೆಯನ್ನೇ ಕೊರೆಯುತ್ತದೆಯಂತೆ. ಎಷ್ಟೋ ವರ್ಷಗಳ ಕಳೆದ ಬಳಿಕ ತನಗೆ ಆಶ್ರಯವಾದಂತಹ ಬಂಡೆಯನ್ನೇ ಕುಸಿದು ಬೀಳುವಂತೆ ಮಾಡುತ್ತದೆಯಂತೆ. ಆ ಸೌಂದರ್ಯವೇ ಅದರ ನಾಶಕ್ಕೆ ಕಾರಣವಾಗುವುದಂತೆ. ಅದರ ನಾಶಕ್ಕೆ ಕಾರಣ ನಮ್ಮ ನಾಶಕ್ಕಲ್ವಲ್ಲ? ಛೇ, ಯಾಕೆ ಮತ್ತೆ ಅದು ಅಂತದನ್ನೆಲ್ಲ ಕಾಣಬೇಕೆ ಹೊರತು ಅದನ್ನೆಲ್ಲ ಮತ್ತೇನು ತೋರಿಸಲಿ ನೀವು? ಹಾ, ಓ ಆ ಮರದ ಮೇಲೆ ನೋಡು, ಕೆಂಪಾಗಿ ಬೆಳೆದಂತ ಅರಳಿದಂತಹ ಪುಷ್ಪ ಗುಚ್ಛವನ್ನು ನೋಡು. ಹೌದಲ್ಲ, ಏನೋ ಒಂದು ಪರಿಮಳವು ನಾನು ಆಕ್ರಮಿಸುತ್ತಾ ಇದ್ದೇನೆ. ಏನಿದು ಪ್ರಭು? ಅತ್ತ ಕಡೆ ನೋಡಿದಿರಾ? ಏನದು? ಅದು ಸೀತಾವಳಿ ವೃಕ್ಷವಲ್ಲವೇ? ನಿನಗೇನು ಪರಿಮಳ ಬಂತ? ಹೌದು. ಪರಿಮಳ ಯಾವುದರ ಪರಿಮಳ ಎನ್ನುವುದು ಗೊತ್ತಾಗ್ಲಿಲ್ವೇ? ಸಾಲಸನಯನ ಸೌಗಂಧಿಕದ ಬೇರುವ ಸೀತಾಳೆ, ಸಾಲಸನಯನ ಸೌಗಂಧಿಕದ ಬೇರುವ ಸೀತಾಳೆ, ತಾರೆಯ ನಿಂದಿಸಿ ನೀರನೆ ನಿನ್ನೆ ಸೇರಿಸಿದೆ ಮುಡಿಗೆ. ನೀವು ತೋರಿಸಿದ್ರಲ್ಲ, ಅದು ಅತ್ಯುತ್ತಮವಾದ ಪರಿಮಳವನ್ನು ನೀಡುತ್ತಾ ಇರುವಂತದ್ದು. ನೋಡಿದರೆ ಅದು ಸೀತಾಳಿಯ ಹೂವಿನ ಪರಿಮಳವಲ್ವೇ? ಓಹೋ, ಆ ಕಡೆ ನಿನ್ನ ಲಕ್ಷ್ಯ ಐತೆ. ನೀವು ನಿನ್ನೆ ತಂದುಕೊಟ್ಟಂತ ಹೂವದು. ಎಂತಹ ಅದ್ಭುತವಂತ ಪರಿಮಳವನ್ನು ನೀಡುತ್ತಾ ಇದೆ. ಸೀತಾಳಿಯ ಹೂವಿನ ಮೇಲೆ ಮನವಾಯಿತೆ. ಅದು ಇರುತ್ತಿದ್ದರೆ ಮುಡಿಯಬಹುದಾಗಿತ್ತು. ನೀರೇ ನೀನು ಸುರಿದ ಪರಿಮಳ ಸುಮನೊಳಿಗುದೆ, ನೀರೇ ನೀನು ಸುರಿದ ಪರಿಮಳ ಸುರುತರುವಿನೊಳಿಗುದೆ, ಸುಮ ಆ ಉರು ತರುವಿನೊಳಿಗುದೆ, ಸಾರೆಯ ತರುವ ಏರಿಯ ಮರವ ನಾರಿಯ ನಿನಗ. ಓ ಸಾವಿತ್ರಿ, ಆ ಸೀತಾಳಿಯ ಹೂವಿನ ಮೇಲೆ ನಿನಗೆ ಮನ ಉಂಟಾಯ್ತು, ಪರಿಮಳ ಬಂತು, ಮುಡಿಯುವ ಆಸೆ ಉಂಟಾಯ್ತು. ಆ ಹೂವನ್ನು ಸದಾಕಾಲ ಮುಡಿಯಲೇಬೇಕು. ಸರಿ, ನನ್ನ ಮಡದಿಯ ಆಸೆ ಅಲ್ವೇ? ನನ್ನ ಸಾವಿತ್ರಿಯ ಆಸೆ ಅಲ್ವೇ? ಅದನ್ನ ನಾನು ಈಡೇರಿಸ್ತೇನೆ. ಅಂದರೆ ಇಲ್ಲಿ ಬಾ ತೋರಿಸ್ತೇನೆ ಅದನ್ನು. ಓ ಇಲ್ಲಿ ನಿಲ್ಲು. ಹಾಗೆ ಈ ಎತ್ತರ
ಮರದ ಮೇಲಿದೆ ಅದು. ದೀರ್ಘವಾದಂತ ವೃಕ್ಷವದು. ಏನು ತೊಂದರೆ? ಅಯ್ಯೋ, ಅಷ್ಟು ಎತ್ತರದಲ್ಲಿ ಇದೆ ಅದು. ಅರಕ್ಷಣದಲ್ಲಿ ನಾನು ತರುತ್ತೇನೆ. ಎಲ್ಲಿಗೆ ಹೋಗಿ? ಎತ್ತರಕ್ಕೆ ಏರುತ್ತೇನೆ ನಾನು. ಬೇಡ ಬೇಡ ಬೇಡವು ಗಿಡವನ ದೇರಿ ಕುಸುಮತರ ಬೇಡ. ಬೇಡ 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 ಬೇಡವು ಗಿಡವನ ದೇರಿ ಕುಸುಮತರ ಬೇಡ. ಕರವನು ಮುಗಿವೆನು ಬೇಡ, ಸರಸಗೆ ನುಡಿದೆನು ದೇವ. ಕರವನು ಮುಗಿವೆನು ಬೇಡ, ಸರಸಗೆ ನುಡಿದೆನು ದೇವ. ಇರಲಾರೆನು ನಿಬಿದಾಡನವಿಯೊಳ ನರೆಯನೆ ನಿನ್ನಗಲೀಗ. ಯಾವ ಕಾಲಕ್ಕೂ ಆ ಪುಷ್ಪವು ನನಗೆ ಬೇಡವೇ ಬೇಡ. ಏನೋ ಹೇಳಿಬಿಟ್ಟೆ, ಬಾಯಿ ತಪ್ಪಿ ಆಡಿರುವಂತಹ ಮಾತು. ನನಗೆ ಯಾವ ಹೂವಿನ ಆಸೆಯೂ ಇಲ್ಲ. ಬರುವಾಗಲೇ ಸುಮವನ್ನು ಮುಡಿದುಕೊಂಡು ಬಂದಿದ್ದೇನೆ. ಬೇಡ ಬೇಡ, ನೀವು ಮರವನ್ನು ಏರುತ್ತೀರಿ, ಮರವನ್ನು ಏರುತ್ತೀರಿ. ಹಾಗೆ ಹೇಳಿದ್ರೆ ನಾನು ಕೇಳ್ತೇನಾ? ನಾನು ಗಮನಿಸುತ್ತಿದ್ದೇನೆ. ನೀನು ಮುಡಿದ ಹೂವು ಜಾರುತ್ತಿದೆ ಸಾವಿತ್ರಿ, ಜಾರುತ್ತಿದೆ. ಇಲ್ಲ, ಜಾರಿದ ಹೂವನ್ನು ಸರಿಪಡಿಸುವಂತ ಯೋಗ್ಯತೆ ಇರುವುದಿದ್ದರೆ ನಿಮಗೆ ಮಾತ್ರವೇ ತಾನೆ, ಉಳಿದವರಿಗೆ ಅಲ್ಲವಲ್ಲ. ಜಾರುವ ಹೂವೇಕೆ ನಿನಗೆ? ನನ್ನ ತಲೆಗೆ ನೀವು ಹೂವನ್ನು ಮುಡಿಸಿದವರಿದ್ದೀರಿ. ನಾನು ನವೀನವಾದ ಹೂವನ್ನು ನಾನು ತರುತ್ತೇನೆ. ಬೇಡ ಪ್ರಭು, ಯಾವ ಹೂವಿನ ಅಪೇಕ್ಷೆ ಇಲ್ಲ. ನೀವು ಯಾವ ಮರವನ್ನು ಏರುವುದು ಬೇಡ. ತಮ್ಮಯ್ಯ ಕೈ ಮುಗಿಯುತ್ತೇನೆ, ಸಾರಿ ಹಿಡಿಯುತ್ತೇನೆ. ಬೇಡ ಬೇಡ ಬೇಡ. ಇನ್ನು ನೀನು ಎಷ್ಟು ಕೂಗಿದರೂ ನಾನು ನಿಲ್ಲಲಾರೆ. ತಮ್ಮಯ್ಯ ತಮ್ಮಯ್ಯ, ನಿಮ್ಮ ಕಾಲು ತರುವುದು ತರುವುದೇ. ಬಿಡಿಯನ್ನ ಮೂರ್ಧವ ದಿಕ್ಕು ಮಲಗುವೆ, ಮಲಗುವೆ. ನಿನ್ನ ತೊಡೆಯೇ ಚೊಕ್ಕಟದ ತಲೆದಿಂಬವಾಗಿಯೇ ನಾಚದಿರು ಸತಿಯೇ. ಅಯ್ಯೋ, ಏನಾಯ್ತು ಏನಾಯ್ತು ಪ್ರಭು, ಏನಾಯ್ತು? ಏನಾಗುತ್ತಿದೆ? ತಾಳಲಾರದ ಎದೆ ಶೂಲ, ಎದೆ ನೋವು ಸಹಿಸಲಾರೆ ಸಾವಿತ್ರಿ. ಕಣ್ಣು ಕತ್ತಲೆ ಏರುತ್ತಿದೆ ಸಾವಿತ್ರಿ. ಇಡೀ ಪ್ರಪಂಚವೇ ತಿರುಗಿದ ಅನುಭವ. ಇಲ್ಲ ಸಾವಿತ್ರಿ, ಹರಿಯಲಾರದ, ತಿಳುಹಲಾರದ, ಉಸುರಲಾರದ ವೇದನೆ ಸಾವಿತ್ರಿ. ಅಲುಗಾಡದೆ ಮಲಗು ಮಮ ಪಂಚ ಪ್ರಾಣವೇ. ನಿನ್ನ ತೊಡೆಯನ್ನೊಮ್ಮೆ ಈ ಕಡೆ ಚಾಚು. ತೊಡೆಯ ಮೇಲೆ ತಲೆ ಇಟ್ಟು ಸ್ವಲ್ಪ ಕಾಲ ನಾನು ಮಲಗುವೆ ಸಾವಿತ್ರಿ. ನಾಚದಿರು ಸಾವಿತ್ರಿ. ಅಯ್ಯೋ, ಈ ಹೊತ್ತಿಗೆ ನಾಚಿಕೆ. ಬನ್ನಿ ಬನ್ನಿ ಬನ್ನಿ, ತೊಡೆಯ ಮೇಲೆ ಮಲಗಿಕೊಳ್ಳಿ. ನಿಮ್ಮ ತಲೆ ಉಜ್ಜುತ್ತೇನೆ, ನಿಮ್ಮ ತಲೆ ತಿಕ್ಕುತ್ತೇನೆ. ಏನು ಆಗಲಾರದು, ಏನು ಆಗಲಾರದು. ಅಲುಗಾಡದೆ ಮಲಗು ಮಮ ಪಂಚ ಪ್ರಾಣವೇ. ತಲೆಗೊಡದೆ ಕಾಲಿನಾಳಿನ ದಾಳಿಗೆನ್ನಾತ್ಮರತ್ನ ಸಂಜೀವಿ ಮಲಗೈ. ಎನೆವನ ಸ್ಥಳಗಳಿನ ಎಲೆ ನೀಲ ಗಗನವೇ. ಎಲೆ ತಾಯೆ ಭೂದೇವಿ, ಎಲೆ ತಾಯೆ ಭೂದೇವಿ. ಕರುಣಮಯ ನಿರ್ಜರನೆ ಸೆರೆ ಹಿಡಿದು ಬನ್ನಿ, ನೀವು ಬನ್ನಿ, ನೀವು ಬನ್ನಿ. ನೆರವಿಗೆ ಬನ್ನಿ, ಎನ್ನ ನೆರವಿಗೆ. ಎನ್ನ ಜೀವಾಬ್ದಿ ಬತ್ತುತ್ತಿದೆ ಈ ಕಾಲದೇ. ನನ್ನ ಜೀವಾತ್ಮ ರತ್ನ ನೀವು. ನಾನು ದೇಹವಾದರೆ ನನ್ನ ಆತ್ಮ ನೀವು. ಈ ಜೀವಾತ್ಮದ ಆತ್ಮ ಜ್ಯೋತಿ ನೀವು. ಏನು ಆಗಲಾರದು ಪ್ರಭು, ಏನು ಆಗಲಾರದು. ಮಲಗಿ ಮಲಗಿ, ನಿಮ್ಮ ತಲೆಯನ್ನು ಉಜ್ಜುತ್ತೇನೆ, ನಿಮ್ಮ ಎದೆಯನ್ನು ತಿಕ್ಕುತ್ತೇನೆ. ಶಾಂತವಾಗಿ ನಿದ್ರಿಸಿ ಪ್ರಭು, ಶಾಂತವಾಗಿ ನಿದ್ರಿಸಿ, ಶಾಂತವಾಗಿ ನಿದ್ರಿಸಿ. ಸುಖ ನಿದ್ದೆಯನ್ನು ಮಾಡಿ. ಆಯಾಸ ಪರಿಹಾರವಾಗುವವರೆಗೆ ಮಲಗಿ ನಿದ್ರಿಸಿ ಪ್ರಭು. ಸುಖ ನಿದ್ದೆಯನ್ನು ಮಾಡು, ಸುಖ ನಿದ್ದೆಯನ್ನು ಮಾಡು. ಹೇ ವನದೇವತೆಗಳೇ, ಹೇ ಭೂಮಿ ದೇವಿಯೇ, ಅಬಲೆಯಾದಂತ ನಾನೊಬ್ಬಳೆ ಈ ವನದಲ್ಲಿದ್ದೇನೆ. ಬನ್ನಿ ಬನ್ನಿ, ನನ್ನ ರಕ್ಷಣೆಗಾಗಿ ಬನ್ನಿ. ಆಡುವುದಕ್ಕೆ ನಾಲಿಗೆಯನ್ನು ಕೊಟ್ಟಿರಿ,
ಮಾತನಾಡುತ್ತೇನೆ. ನಿಮ್ಮ ಸ್ತುತಿಯನ್ನು ಮಾಡಬೇಕು, ದೇವತಾರ್ಚನೆಯನ್ನು ಮಾಡಬೇಕೆನ್ನುವ ಹಾಗೆ ನಾರದರ ಉಪದೇಶವಾಯಿತು. ಇದೇ ನಾಲಿಗೆಯಿಂದ ಸ್ತುತಿಸಿದ್ದೇನೆ. ಯಾಕೆ ನನಗೆ ಮಾತನಾಡುವ ಶಕ್ತಿ ಕೊಟ್ಟಿರಿ? ನನ್ನನ್ನು ಮೂಕಳಾಗಿಸುತ್ತಿದ್ದರೆ ಈ ದೃಶ್ಯವನ್ನು ಕಂಡು ಕೇವಲ ಕಣ್ಣೀರನ್ನು ಸುರಿಸುತ್ತಿದ್ದೆ. ಕಣ್ಣಿನಿಂದ ದುಮ್ಮಿಕ್ಕುತ್ತಿರುವಂತಹ ಅಶ್ವವನ್ನು ಮಾತ್ರ ನಾನು ಮಾಡುತ್ತಿದ್ದೆ. ಈಗ ಹಾಗಲ್ಲ, ನಿಮ್ಮನ್ನಲ್ಲದೆ ಬೇರೆಯವರನ್ನು ಕರೆಯುವಂತಹ ದಿಕ್ಕು ನನಗೆ ತೋಚುತ್ತಿಲ್ಲ. ನಾನು ನಂಬಿಕೊಂಡಂತಹ ದೇವಾದಿ ದೇವತೆಗಳೇ, ಬನ್ನಿ, ನನ್ನ ರಕ್ಷಣೆಗಾಗಿ ಬನ್ನಿ, ನನ್ನ ರಕ್ಷಣೆಗಾಗಿ ಬನ್ನಿ. ಏ ಚಿತ್ರಗುಪ್ತ, ಓ ಯಮ ಕಿಂಕರ, ಯಮ ಧರ್ಮರಾಜ, ಯಮ ಭಯಂಕರ. ಸತ್ಯಾತ್ಮರಿಗೆ ಧರ್ಮಾತ್ಮರಿಗೆ ಈತ ಯಮ ಧರ್ಮರಾಜ, ದುರಾತ್ಮರಿಗೆ ದುಷ್ಟರಿಗೆ ಯಮ ಭಯಂಕರ. ಯಮನ ವಾಹನ ಕೋಣ, ಕೋಣನ ಮೇಲೆ ಯಮ. ಏನಿದರ ಅರ್ಥ? ನಾವೇ ಹೇಳಬೇಕು. ಅಜ್ಞಾನಕ್ಕೆ ಪ್ರತೀಕ ಕೋಣ, ಮೃತ್ಯುವಿಗೆ ಪ್ರತೀಕ ಯಮ. ಅಜ್ಞಾನದ ಬೆನ್ನಲ್ಲಿ ಮೃತ್ಯುವಿನ ಅಸ್ತಿತ್ವ ಎನ್ನುವುದರ ರೂಪಕವೇ ಕೋಣನ ಮೇಲೆ ಯಮ, ಯಮನ ವಾಹನ ಕೋಣ. ಅಜ್ಞಾನಿಗಳು ಮೃತ್ಯು, ಸಾವು, ಮರಣ, ಅಯ್ಯಯ್ಯೋ ಭಯಪಡ್ತಾರೆ. ಸುಜ್ಞಾನಿಗಳು ಮೃತ್ಯು ಬರಲಿ, ಅದು ಸಹಜವಾದಂತಹ ಜೀವನದ ಪ್ರಕ್ರಿಯೆಯಲ್ಲಿ ಒಂದು ಎಂದು ಭಾವಿಸಿ ಸಾವನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸುತ್ತಾರೆ. ನಿಜ. ಅಂಥವರಿಗೆ ಯಮ ಭಯಂಕರನೇ ಆದರು. ಯಮ ಧರ್ಮರಾಜನಾಗಿ ಸೋಲುತ್ತಾನೆ, ಸೋಲನ್ನು ಒಪ್ಪಿಕೊಳ್ಳುತ್ತಾನೆ. ಇದು ಯಮನ ನಿಜವಾದ ವ್ಯಕ್ತಿತ್ವ. ಏ ಚಿತ್ರಗುಪ್ತ, ಸಾಲು ದಪ್ತರ ಬಿಡದೆ ಶೋಧಿಸಿ ಕೇಳಿರಿಂದಿನ ಜೀವ ಕೋಡಿ, ಹೇಳಿರಿಂದಿನ ಜೀವ ಕೋಡಿಯೋ ಬಾಳ ಬರಗದ ಮರಿಯ ಕರ್ಣಿಕರಿಗ ನೀವು. ಚಿತ್ರಗುಪ್ತ, ಪ್ರತಿಯೊಂದು ಜೀವಿಯು ಹೀಗೆ ಹುಟ್ಟಬೇಕು, ಹೀಗೆ ಬೆಳೆಯಬೇಕು, ಹೀಗೆ ಅಳಿಯಬೇಕು. ಇದು ಪೂರ್ವ ನಿರ್ಧರಿತವಾದದ್ದು. ಸತ್ಯ. ಜನ್ಮ ಜನ್ಮಾಂತರೀಯವಾಗಿರುವಂತಹ ಕರ್ಮ ಫಲವನ್ನು ಇಹ ಜೀವನದಲ್ಲಿ ಅನುಭವಿಸುವುದಕ್ಕಾಗಿ ಪುನರ್ಜನ್ಮವನ್ನು ಜೀವಾತ್ಮ ಹೊಂದುತ್ತಾನೆ. ಇದು ಪ್ರಸಿದ್ಧವಾದಂತ, ಇಡೀ ಪ್ರಪಂಚವೇ ಒಪ್ಪಿರುವಂತಹ ಸತ್ಯ. ನಿಜ. ಬಾಳ ಬರಹವನ್ನ ಬರೆಯುವವ ಆ ಬ್ರಹ್ಮದೇವನಾದ್ರೆ ಆ ಜೀವಾತ್ಮಕ್ಕೆ ಆಯುಷ್ಯ ತೀರಿದ ಮೇಲೆ ನನ್ನ ಪಾಶವನ್ನ ತೋಡಿಸಿ ಯಮಲೋಕಕ್ಕೆ ಎಳೆ ತರಿಸಿ ಶಿಕ್ಷೆಯೋ ರಕ್ಷೆಯೋ ಕೊಡಬೇಕಾದವ ಅಂತ್ಯದಲ್ಲಿ ಈ ಅಂತಕ. ಹಾಗಾಗಿ ಅದನ್ನು ಗುಪ್ತವಾಗಿ ಕಾದಿರಿಸಿದಂತಹ ಏ ಚಿತ್ರಗುಪ್ತ, ಓ ಪ್ರಭು, ಆ ಗುಪ್ತವನ್ನು ಏನು ಅಂತ ಬಹಿರಂಗಪಡಿಸು. ಒರೆಯುವ ಚಿತ್ರಗುಪ್ತರ ಮಾತಾಡಿ ಕೇಳು, ಒರೆಯುವ ಚಿತ್ರಗುಪ್ತರ ಮಾತಾಡಿ ಕೇಳು. ಧರ್ಮರಾಯ, ಓ ಧರ್ಮರಾಯ, ಮೆರೆವುದರ ಜಧಿಕಾರ ಲೆಕ್ಕ ಪತ್ರವ ಕೇಳು. ಧರ್ಮರಾಯ, ಮೆರೆವ
ಮಾತ್ರ ಅಲ್ಲ, ಹಾ, ವಿಚಿತ್ರ ಗುಪ್ತನೂ ಹೌದು ನೀನು. ನಿಜ. ವಿಧಾತ ಬರೆದಿರುವ ಜೀವಿಯ ಹಣೆ ಬರವನ್ನು ಹಾ, ಪುನಃ ವಿಧಾತನಿಗೂ ಓದುವುದಕ್ಕೆ ಅಸಾಧ್ಯವಾಗುವಂತೆ ಗುಪ್ತವಾಗಿ ಇರಿಸುವ ಕಾರಣದಿಂದಲೇ ಹಾ. ಆ ಹೆಸರು ನನಗೆ ಕರೆಯಲ್ಪಟ್ಟಿದ್ದು. ಅವರ ಜೀವನ ಚಿತ್ರವನ್ನೇ ಗುಪ್ತವಾಗಿರಿಸುವವನು. ಅದರ ಪ್ರತೀಕವೋ ಎಂಬಂತೆ ನನ್ನ ಮುಖಮುದ್ರೆಯೂ ಹಾಗೆ ಉಂಟಲ್ಲ ಪ್ರಭು. ಹೀಗಿರುವುದರಿಂದ ಹಾಗೋ, ಹಾಗಾದದ್ರಿಂದ ಹೀಗೋ ನಿರ್ಣಯ ಮಾಡುವುದು ಕಷ್ಟ. ಹೌದು ಹೌದು. ಈಗ ಈ ದಿನ ಬಂದವರು ಯಾರು? ಪಾಪಾತ್ಮರೋ ಪುಣ್ಯಾತ್ಮರು? ಹಾ. ಕಾಲನಿಗೂ ಕಾಲವನ್ನು ತಿಳಿಸುವ ಹೊಣೆಗಾರಿಕೆಯನ್ನು ಹೊತ್ತವನು ನಾನು. ಪ್ರಭು, ಈ ಸಾಲಿನಲ್ಲಿ ಕುಳಿತವರು ಅಲ್ಲ, ನಿಂತವರು ತಾವು ಏನನ್ನ ಮಾಡಿದ್ದೇವೆ, ತಮಗೇನು ಕಾದಿದೆ ಎಂಬ ನಿರೀಕ್ಷೆಯಲ್ಲಿರುವ ಆತ್ಮಗಳು ಈ ಸಾಲಿನಲ್ಲಿ ಇದ್ದಾರೆ. ಓಹೋ. ಹೌದು ಪ್ರಭು, ಸಾಮಾನ್ಯದವರಲ್ಲ. ಎಲ್ಲವನ್ನೂ ಬಿಟ್ಟು, ಎಲ್ಲರನ್ನೂ ಬಿಟ್ಟು ಮನಸ್ಸನ್ನ ಒಂದೆಡೆಯಲ್ಲಿ ಇಟ್ಟು ಹಾ. ಸದಾಕಾಲ ಲೋಕಕಾಲ ಕಲ್ಯಾಣಕ್ಕಾಗಿ ಅಹರ್ಮಿಸಿ ದುಡಿದು ಹಾ. ಭಗವಂತನ ಸಾನ್ನಿಧ್ಯವನ್ನೇ ಬಯಸಿ ಆಯುಷ್ಯ ತೀರಿ ಬಂದು ಸೇರಿರುವ ಆತ್ಮಗಳು. ಓ, ಮಹಾತ್ಮರು. ನಿಜ, ಇವರನ್ನು ಭೂಲೋಕದಲ್ಲಿ ಉತ್ತಮ ಪುರುಷರು ಅಂತಲೇ ಕರೆಯಲ್ಪಟ್ಟವರು. ಸರಿ ಸರಿ ಸರಿ. ಈ ಉತ್ತಮ ಪುರುಷರಿಗೆ ಯಾವ ದಾರಿ ತೋರಿಸುವುದು ಪ್ರಭು? ಸರ್ವೋತ್ತಮನಾಗಿರುವಂತ ವಿಷ್ಣು ಸಾನ್ನಿಧ್ಯಕ್ಕೆ ಕಳುಹಿಕೊಡಿ. ಕೇಳಿಸ್ತೇನಾ? ಅವರಿಗೆಲ್ಲ ಪುರುಷೋತ್ತಮನ ಸಾನ್ನಿಧ್ಯವನ್ನ ಸೇರುವುದಕ್ಕೆ ಅವಕಾಶ ಮಾಡಿಕೊಡ. ತೆಗೀರಿ ಬಾಗಿಲು. ಹೋದ್ರ? ಹೌದು ಪ್ರಭು. ಈ ಸಾಲಿನಲ್ಲಿ ಇದ್ದವರು ಬ್ರಾಹ್ಮಣೋತ್ತಮ, ಷಟ್ಕರ್ಮ ನಿರತರಾದವರು. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಹೀಗೆ ಷಟ್ಕರ್ಮ ನಿರತರು ಮಾತ್ರ ಅಲ್ಲ, ಬ್ರಾಹ್ಮಣ್ಯವನ್ನ ತಾವು ಆಚರಿಸಿ ಬೇರೆಯವರಿಗೆ ಬೋಧಿಸಿ ಅದನ್ನೇ ಆರಾಧಿಸಿಕೊಂಡು ಬಂದವರು. ತ್ರಿಕಾಲದಲ್ಲಿಯೂ ಪರಮೇಶ್ವರ ಪ್ರೀತ್ಯರ್ಥಂ ಅಂತಲೇ ಸಂಕಲ್ಪಿಸಿ ಪರಮೇಶ್ವರನ ಪ್ರೀತಿಗಾಗಿಯೇ ನಿತ್ಯಾನುಷ್ಠಾನವನ್ನು ನಡೆಸಿಕೊಂಡು ಬಂದವರು. ಹೀಗೆ ಆಯುಷ್ಯವು ಕಳೆದ ಮೇಲೆ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಸೇರಿರುವ ಆತ್ಮಗಳು ಪುಣ್ಯಾತ್ಮರು ಇವರು. ನಿಜ. ಇವರನ್ನು ಶಿವ ಸಾನ್ನಿಧ್ಯಕ್ಕೆ ಕಳುಹಿಕೊಡಿ. ಕೇಳಿಸ್ತೇನೋ? ಹಾಗಾಗಿ ತೋರಿಸು. ಈ ದಿನ ಬಂದವರ ಪುಣ್ಯಾತ್ಮರ ಸರದಿ ಮುಗಿದಿದೆ. ಇನ್ನು ಪಾಪಾತ್ಮರಿದ್ದಾರೆ. ವಿಚಾರಣೆಗೊಳಪಡಿಸಿ ಬಂದರು ಬ್ರಹ್ಮ ಹತ್ಯಾದಿಗಳಿದೆ ನೋಡು, ಬಂದರು ಬ್ರಹ್ಮ ಹತ್ಯಾದಿಗಳಿದೆ ನೋಡು ಧರ್ಮರಾಯ. ಎಷ್ಟೋ ಸಂತರು ಫಲಭೋಗ ತೀರ್ತಿ ಇಲ್ಲಿಗೆ ಬಂದ್ರು ಧರ್ಮರಾಯ. ವೈದವ್ಯ ಯೋಗ ಭೋಗಿಗರೇಸು ಜನರಿಂದು ಬಂದನಾಯ. ಎಷ್ಟೋ ಭೇದ ಬುದ್ಧಿಗಳಾಯು ತೀರಿ ತಿಂದಿಗೆ ಬಂದ್ರು ಧರ್ಮರಾಯ. ಪ್ರಭು, ಈಗ ಬರಬೇಕಾದವನು ಪಾಪಿ, ಪಾಪಾತ್ಮ. ಎಳೆತರಿಸಿ. ಅವ ಮುಂದಿಲ್ಲ ಹಿಂದಿದ್ದಾನೆ. ಹೇಳ್ಕೊಂಡ ನಿಂತ ಪ್ರಭು. ಭೂಲೋಕದಲ್ಲಿ ಪಂಡಿತರು ಪಾಮರರು ಎಲ್ಲರೂ ಒಟ್ಟಾಗಿ ಕುಳಿತು ಒಂದು ಕಲೆಯನ್ನು ನೋಡಿ ಆನಂದಿಸಿ ಆ ಕಲೆಯ ಮುಖೇನ ಈ ಮನುಷ್ಯನ ಬದುಕಿನ ತತ್ವ ಹಾಗೂ ಮಹತ್ವವನ್ನ ತಿಳಿದುಕೊಂಡು ಅದನ್ನೇ ಅನುಸರಿಸಿ ಬದುಕಬೇಕಾಗಿ ಬಂದಿದ್ದಂತ ಒಂದು ಕಲೆ. ಅದಕ್ಕೆ ಹೇಳುವ ಹೆಸರಂದ್ರೆ ಯಕ್ಷಗಾನ ಎಂಬುದಾಗಿ ಒಂದು ಕಲೆ ಹುಟ್ಟಿಕೊಂಡಿದೆ. ಹೌದು. ಆದ್ರೆ ಆ ಕಲೆಯಲ್ಲಿಯೇ ಈತ ತನ್ನನ್ನು ತಾನು ತೊಡಗಿಸಿಕೊಂಡವನು. ಹಾಗಾಗಿ ಕೈ 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 ಅಂತ ಪ್ರಭು. ಇವ ಕಲಾವಿದನೋ ಕಲಾವಿದನ ಮಗನೋ? ಪ್ರಭು, ಇವನ ತಂದೆ ಕಲಾವಿದನಾಗಿ ಈ ಮೊದಲು ಗುರುತಿಸಿಕೊಂಡಂತ ಯಾವ ವರದಿಯೂ ನಮ್ಮಲ್ಲಿ ಇಲ್ಲ. ಹಾಗಾದ್ರೆ ಇವ ಪುಣ್ಯಾತ್ಮ ಆಗಿರಬೇಕಿತ್ತು. ಯಾಕೆ ಪಾಪಾತ್ಮರಾದ? ಯಾಕೆ ಕೇಳಿದ್ರೆ ಇವನಿಗೆ ನಿರ್ದಿಷ್ಟವಾದ ತಂದೆ ಇಲ್ಲ, ತಾಯಿ ಇದ್ದಾಳೆ. ಹಾಗಾಗಿ ಹೇಳಿದ್ದು ನಾವು. ಅಂದ್ರೆ ಅಂದ್ರೆ ಸಂತಾನದಿಂದ ಹುಟ್ಟಿದವನಲ್ಲ. ಹೌದು ಹೌದು.
ಕೆಡಿಸಿಕೊಂಡು ಹುಟ್ಟಿಕೊಂಡಿರುವಂತಹ ಪಿಂಡ ಇದು. ಆದರೂ ಯಾರಿಂದಲೋ ಏನೋ ತಿಳಿದು ಕೇಳಿ ಹೇಳಿ ಆ ಕಲೆಯನ್ನ ನೆಚ್ಚಿ ನೆಚ್ಚಿ ಆ ಕಲೆಗೆ ಬಂದಿದ್ದೇನೋ ಸತ್ಯ. ಆದರೆ ಇವ ಒಳ್ಳೆಯವನಲ್ಲ, ಒಳ್ಳೆ ಕಲಾವಿದ ಹೌದು, ಒಳ್ಳೆ ಮನುಷ್ಯನಾಗಿ ಬದುಕಲಿಲ್ಲ. ಯಾಕೆ ಅಂದ್ರೆ ಯಾವತ್ತೂ ಸಮಯಕ್ಕೆ ಸರಿಯಾಗಿ ಬಣ್ಣದ ಮನೆಗೆ ಹೋದ ದಾಖಲೆ ನಮ್ಮಲ್ಲೇ ಬಂದಿಲ್ಲ. ಯಾಕೆ ಕೇಳಿದ್ರೆ ಬಣ್ಣದ ಮನೆಗೆ ಬರುವ ಮೊದಲೇ ಮಧ್ಯದ ಮನೆಗೆ ಹೋಗಿ ಕಂಠಮಟ್ಟ ಕುಡಿದು ಮೊದಲೇ ಬೀದಿ ಬದಿಯಲ್ಲಿ ಮೊದಲನೇ ವೇಷ ಪೂರೈಸಿ ಆಮೇಲೆ ಬಣ್ಣದ ಮನೆಗೆ ಬಂದ. ಹಾಗಾದ್ರೆ ಪೂರ್ಣ ಇವನೊಬ್ಬರದ್ದೇ ತಪ್ಪಲ್ಲ, ವ್ಯವಸ್ಥಾಪಕರ ತಪ್ಪು ಉಂಟು. ಇರಬಹುದು. ಅವರೇನಾದ್ರೂ ಬಂದಿದ್ದಾರೋ? ಇಲ್ಲ, ಅವರ ಆಯುಷ್ಯ ಇನ್ನು ತೀರ್ಲಿಲ್ಲ. ಆಮೇಲೆ ಸಹಪಾಠಿಗಳಾಗಿರುವಂತಹ ಕಲಾವಿದರಿಗೂ ತೊಂದರೆ ಕೊಟ್ಟಿದ್ದಾನೆ. ಮಾತ್ರ ಅಲ್ಲ, ಇವನನ್ನ ಇಟ್ಟುಕೊಂಡಿರುವಂತ ಯಜಮಾನರ ಧನಕ್ಕೂ ಸಂಚಕಾರ ತಂದಿದ್ದಾನೆ. ಓಹೋ, ಇದು ಯಾವುದಕ್ಕಿಂತಲೂ ದೊಡ್ಡ ಅಪರಾಧ ಇವ ಮಾಡಿದ್ದು ಅಂದ್ರೆ ಇವನನ್ನೇ ನಂಬಿ ಬದುಕುತ್ತಿರುವಂತಹ ಹೆಂಡತಿ ಮಕ್ಕಳನ್ನ ಬೀದಿ ಪಾಲು ಮಾಡಿದ ಈ ಕಲಾವಿದನಿಗೆ ಯಾವ ಶಿಕ್ಷೆ ಹೇಳಿ? ಬರುವ ಜನ್ಮದಲ್ಲಿ ಇವ ಹಾಸ್ಯಗಾರನಾಗಿಯೇ ಹುಟ್ಟಬೇಕು. ಇವನು ಕಲಾವಿದನ ಅಲ್ಲ, ಇವಳು. ಇವಳು ಇವನು ಅಲ್ಲ, ಇವಳು. ಓಹೋ, ಹೌದು ಪ್ರಭು. ಹಾ, ವೈಶ್ಯ ಕುಲಕ್ಕೆ ಸೇರಿದವಳು, ವೈಶ್ಯ ಧರ್ಮಕ್ಕನುಗುಣವಾಗಿ ವ್ಯಾಪಾರವನ್ನ ಮಾಡಬೇಕಾದವಳು. ವ್ಯಾಪಾರ ಮಾಡಿದ್ದೇನೋ ಸತ್ಯ, ಆದರೆ ಧರ್ಮಕ್ಕನುಗುಣವಾದ ವ್ಯಾಪಾರ ಈಕೆ ಮಾಡಲಿಲ್ಲ. ವ್ಯಾಪಾರ ಮಾಡಿದ್ದು ಸತ್ಯ ಆದರೂ ಸತ್ಯದ ವ್ಯಾಪಾರ ಅಲ್ಲ. ಜನರಿಗೆ ಬೇಕಾದ ಅಗತ್ಯ ವಸ್ತುಗಳ ವ್ಯಾಪಾರವನ್ನ ಮಾಡಿ ಬಂದ ಲಾಭದಲ್ಲಿ ಸ್ವಲ್ಪ ಒಂದಿಟ್ಟುಕೊಂಡು ಉಳಿದದ್ದನ್ನೆಲ್ಲ ಬೊಕ್ಕಸಕ್ಕೆ ಮುಟ್ಟಿಸಿ ನೀತಿ ನಿಯತ್ತಿನಿಂದ ಬದುಕಿದವಳಲ್ಲ. ವ್ಯಾಪಾರ ಮಾಡಿದ್ದು ಹೌದಾದರೂ ಯಾವುದು? ತನ್ನ ದೇಹವನ್ನೇ ತಾನು ವ್ಯಾಪಾರ ಮಾಡಿದವಳು. ವೈಶ್ಯಳಾದ ಇವಳು ವೇಶ್ಯಳಾಗಿ ಮಾರ್ಪಟ್ಟಿದ್ದಾಳೆ. ಪ್ರಭು, ಹೀಗೆ ಆ ಉದ್ಯೋಗವನ್ನ ನಡೆಸುತ್ತಾ ಬಂದವಳು ಮುದುಕಿಯಾದಳು. ಮುದುಕಿಯಾದ ಈಕೆ ಬಾಲ್ಯದಲ್ಲಿ ಸತ್ತಿದ್ದಾಳೆ. ಹೆಚ್ಚು ಕಡಿಮೆ ಆಯ್ತಾ? ಇಲ್ಲ ಪ್ರಭು. ಇಲ್ಲದೇ ಇದ್ರೆ ಮುದುಕಿಯಾದ ಈಕೆ ಬಾಲ್ಯದಲ್ಲಿ ಸತ್ತಿದ್ದಾಳೆ ಅಂದ್ರೆ ಏನು ಅರ್ಥ? ಉಂಟು ಪ್ರಭು. ಯಾಕೆಂದ್ರೆ ತಾನು ಮಾಡುವ ವೃತ್ತಿಯನ್ನು ನೆನಪಿಸಿಕೊಂಡು ತಾನು ಕಳೆದ ಆಯುಷ್ಯವನ್ನ ನೆನಪಿಸಿಕೊಂಡಾಗ ಈಕೆ ತನಗೂ ಮುಕ್ತಿ ಬೇಕೆಂಬ ಬಯಕೆ ಹುಟ್ಟಿತು. ಮುಪ್ಪಿನಲ್ಲಿ? ಹೌದು. ಮುಪ್ಪಿನಲ್ಲಿ ಬಂದಂತಹ ಮುಕ್ತಿಯ ಬಯಕೆಗೆ ಅವಳು ನಡೆಕೊಂಡಂತ ಕ್ರಮ ಹೀಗೆ: ತಾನು ಸಜ್ಜನರ ಸಹವಾಸ ಮಾಡಬೇಕು, ಸತ್ಸಂಕಲ್ಪದಿಂದ ಯಾರು ಏನನ್ನ ಆಚರಿಸುತ್ತಾರೋ ಅಲ್ಲಿ ತಾನು ತನ್ನ ತೊಡಗಿಸಿಕೊಳ್ಳಬೇಕು ಎನ್ನುವುದಾಗಿ ಆ ಮುಪ್ಪಿನ ಕಾಲದಲ್ಲಿ ಜ್ಞಾನೋದಯವಾಯಿತು. ಜ್ಞಾನೋದಯವಾದ ಮರುಕ್ಷಣವೇ ಇವಳು ಸತ್ತಿದ್ದಾಳೆ. ಅಂದ್ರೆ ಆಯುಷ್ಯದಲ್ಲಿ ಮುದುಕಿ, ಆಗ ತಾನೇ ಉದ್ಭವವಾದ ಜ್ಞಾನಕ್ಕೆ ಬಾಲ್ಯ. ಮುದುಕಿಯಾದ ಈಕೆ ಬಾಲ್ಯದಲ್ಲಿ ಸತ್ತಿದ್ದಾಳೆ. ಹಾಗಾಗಿ ಇವಳಿಗೆ ಶಿಕ್ಷೆಯನ್ನು ವಿಧಿಸಲೇಬೇಕು. ಹೌದು, ಶಿಕ್ಷೆ ಆಗಲೇಬೇಕು. ಕಾದ ಕಬ್ಬಿಣದ ಕಂಬಕ್ಕೆ ಅವಳನ್ನು ಅಪ್ಪಿಗೆರೆ. ಮತ್ತೆ ಯಾರಿದ್ದಾರೆ? ಪ್ರಭು, ಪುಣ್ಯಾತ್ಮರು ಪಾಪಿಗಳ ಆತ್ಮ ಇಲ್ಲಿ ಬಂದಿದ್ದಲ್ಲ, ಈ ದಿನ ಮುಗಿಯಿತು. ಈ ದಿನ ಬರಬೇಕಾದ ಆತ್ಮ ಯಾವುದು? ಯಾವುದು? ವಿಂದೇಶ್ವರಕ್ಕೆ ಮುಂದಾಗುತ್ತೇನೆ, ಅಪ್ಪಣೆಯನ್ನು ಕೊಡಬೇಕು. ಹೇಳು. ನಿಷ್ಠಪಾಲ ಕೇಳು ಧರ್ಮ ದೇವದೇವ, ನಿಷ್ಠಪಾಲ ಕೇಳು ಧರ್ಮ ದೇವದೇವ, ಕೇಳುವೆ ನಿಷ್ಠುರತೆಯೇದಲ್ಲ ಧರ್ಮ ದೇವದೇವ, ಮರ್ತ್ಯದೊಳಲ್ಪಾಯು ಧರ್ಮ ದೇವದೇವ, ಮರ್ತ್ಯದೊಳಲ್ಪಾಯು ಧರ್ಮ ದೇವದೇವ, ಅವಾಗೆ ಸತ್ಯವಾನ ನಾಮ ಧರ್ಮ ದೇವದೇವ. ಮನುಷ್ಯ
ಸತ್ತವನಾಗಿದ್ದರೂ ಏನು ಮಾಡುವ? ಅವನ ಆಯುಷ್ಯವೆಂಬ ಸೂರ್ಯ ಈಗಾಗಲೇ ಪಶ್ಚಿಮಾಂಬುದಿಯನ್ನ ಸೇರಿಯಾಗಿದೆ. ಅದು ಅವನ ಹಣೆ ಬರಹ. ಹೌದು, ಅವನ ಸತ್ಯವಾದ ಆತ್ಮವನ್ನ ಈ ದಿನ ಎಳ್ಕೊಂಡು ಬರಲ್ಲ. ಪಾತಿವೃತ್ಯ ಜ್ವಾಲೆ ಧರ್ಮ ದೇವದೇವ ಪಾತಿವೃತ್ಯ ಜ್ವಾಲೆ ಧರ್ಮ ದೇವದೇವ ಎಲ್ಲ ಕ್ಷೇತ್ರ ಜಗಿಸಿದಯ್ಯೋ ಧರ್ಮ ದೇವದೇವ ಎಲ್ಲ ಕ್ಷೇತ್ರ ಜಗಿಸಿದಯ್ಯೋ ಧರ್ಮ ದೇವದೇವ. ಮೊದಲನೇದಾಗಿ ಮನ್ನಿಸಬೇಕು, ರಕ್ಷಿಸಬೇಕು ಅಂತ ಕೇಳಿಕೊಳ್ತೇನೆ ನಾನು. ಯಾಕೋ? ಯಾಕೆ ಅಂತ ಹೇಳಿದ್ರೆ ನೀವ್ ಯಾವುದೇ ಕೆಲಸವನ್ನು ಹೇಳಿದ್ರು ತಕ್ಷಣದಲ್ಲಿ ಮಾಡಿ ಪೂರೈಸಿದವರು ನಾವು. ಆದ್ರೆ ಇಂದು ಈ ಕೆಲಸ ಎನ್ನುವುದು ಕಷ್ಟಕ್ಕೆ ಬಂದು ಮುಟ್ಟಿದೆ. ಯಾಕೆ? ಅವನ ಆತ್ಮವನ್ನು ತರಬೇಕೆನ್ನುವ ಕಾರಣಕ್ಕಾಗಿ ಅಲ್ಲಿಗೆ ಹೋದದ್ದು ಸತ್ಯ. ಆದ್ರೆ ಅವನ ಹತ್ತಿರ ಹೋಗುವುದಕ್ಕೆ ನಮ್ಮಿಂದ ಆಗಲಿಲ್ಲ. ಯಾಕೆ? ಯಾಕೆ ಅಂತ ಯೋಚನೆ ಮಾಡಿದಾಗ ಅರ್ಥ ಆಯ್ತು, ಅವನ ಮಡದಿಯಾದಂತಹ ಸಾವಿತ್ರಿಯ ಪಾತಿವೃತ್ಯದ ಪರಿಣಾಮದಿಂದಲಾಗಿ ಆ ಜ್ವಾಲ ಎನ್ನುವುದು ನಮ್ಮನ್ನ ದಹಿಸುವುದಕ್ಕೆ ಬರ್ತಾ ಇದೆ. ನಮ್ಮಿಂದ ಸಾಧ್ಯ ಇಲ್ಲ. ಪಾತಿವ್ರತ್ಯದ ಪ್ರಭಾವದ ಜ್ವಾಲೆ ನಿಮ್ಮನ್ನು ಸನಿಹಕ್ಕೆ ಹೋಗುವುದಕ್ಕೆ ಬಿಡಲಿಲ್ಲ. ಯಮನ ಕಾಲಪಾಶದ ಪ್ರಭಾವ ಹೆಚ್ಚು, ಪತಿವ್ರತೆ ಎನಿಸಿಕೊಂಡಿರುವಂತಹ ಸಾವಿತ್ರಿಯ ಪಾತಿವ್ರತ್ಯ ಪ್ರಭಾವ ಹೆಚ್ಚು. ಸ್ವತಃ ನಾನೇ ಹೋಗಿ ನಿರ್ಣಯಿಸಿ ಬರ್ತೇನೆ. ಎಲ್ಲಿ ನನ್ನ ವಾಹನ?